ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಚಿಕ್ಕ ಮನವಿ, ದಯಮಾಡಿ ಚಿಕ್ಕ ಕೂಸುಗಳಿದ್ದರೆ ಅವುಗಳು ನೋಡಿಕೊಳ್ಳ್ರಿ, ಆಚೆ ಈಚೆ ತಿರುಗಾಡದಂತೆ. ಯಾಕಂದರೆ ಕರ್ತನ ಆಲಯ ಒಂದು ಶಿಸ್ತಿನ ಸ್ಥಳವಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಸಿದ್ಧವಾಗಿದ್ದೀರಾ ವಾಕ್ಯ ಕೇಳಲಿಕ್ಕೆ? ಆಮೇನ್. ಸರಿ, ವಾಕ್ಯ ಕೇಳೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ, ಎಲ್ಲರೂ ಕೇಳ್ರಿ ಗಮನ ಕೊಟ್ಟು. ಯಾರು ವಾಚ್ ಹಾಕ್ಕೊಂಡಿದ್ರಿ? ಸ್ವಲ್ಪ ಎದ್ದು ನಿಂತ್ಕೊಳ್ತೀರಾ? ಒಂದು ನಿಮಿಷ. ಕೈಗೆ ವಾಚ್ ಹಾಕ್ಕೊಂಡಿದ್ದವರೆಲ್ಲರೂ ಎದ್ದು ನಿಂತ್ಕೊಳ್ತೀರಾ? ಯಾಕಂದರೆ ಭಾಳ ಜನರು ಇವತ್ತು ವಾಚ್ ಹಾಕ್ಕೊಳ್ಳೋಂಗಿಲ್ಲ, ಯಾಕಂದರೆ ಮೊಬೈಲ್ನಲ್ಲೇ ಇದೆ. ಓಕೆ, ಸರಿ. ವಾಚನ್ನು ಬಿಚ್ತೀರಾ ಸ್ವಲ್ಪ? ನನಗೇನು ಬೇಡ ಬಿಡ್ರಿ, ನಿಮ್ಮ ವಾಚ್ ಕಾಣಿಕೆ ಕೇಳ್ತಾ ಇಲ್ಲ. ವಾಚನ್ನು ಬಿಚ್ಚಿರಿ, ಬಿಚ್ಚಿಬಿಡು. ಹೇಳಿದೊಂದು ಸ್ಪಷ್ಟವಾಗಿ ಕೇಳ್ರಿ. ಬಿಚ್ಚಿಬಿಟ್ಟು ಏನು ಮಾಡಿರಿ, ಈ ಕೈನಲ್ಲಿದ್ದ ವಾಚನ್ನು ಈ ಕೈಗೆ ಹಾಕ್ಕೊಳ್ರಿ, ಈ ಕೈಯಲ್ಲಿದ್ದರೆ ಈ ಕೈಯಲ್ಲಿ ಹಾಕ್ಕೊಂಡು ನಿಮ್ಮ ವಾಚ್ ನೀವೇ ಹಾಕ್ಕೊಳ್ರಿ ಪ್ಲೀಸ್. ಸಂದೇಶ ಮುಗಿಯೋ ತನಕ ಹಿಂಗೆ ಇರಲಿ, ಆಯಿತಾ? ನಂದು ಈ ಕೈಯಿಂದ ಈ ಕೈ ಹಾಕ್ಕೊಂಡಿದ್ದೀನಿ. ಯಾಕೆಂದ್ರೆ ಆಮೇಲೆ ಹೇಳ್ತೀನಿ. ಫಸ್ಟ್ ಹಾಕ್ಕೊಳ್ರಿ, ಆಮೇಲೆ ಕೂತ್ಕೊಳ್ಳಿ. ಮ್ಯಾನ್, ಬದಲಾವಣೆ. ಎಲ್ಲರೂ ಹೇಳ್ರಿ, ಬದಲಾವಣೆ, ಬದಲಾವಣೆ. ಸೊ ಕೆಲವು ಸಾರಿ ಕರ್ತನ ಜೀವಿತದಲ್ಲಿ ಬದಲಾವಣೆ ತರಬೇಕೆಂದು ಮಾಡ್ತಾನೆ, ಆದರೆ ನಾವೇ ಅಡ್ಡಿಯಾಗಿದ್ದೇವೆ. ಮಾಡಿದ್ದನ್ನೇ ಮಾಡ್ತಾ ಇದ್ದರೆ ಹೊಂದಿದ್ದನ್ನೇ ಹೊಂದಿಕೊಂಡಿರ್ತೇವೆ. 25 ಮುಗೀತು, 26 ಪ್ರವೇಶಿಸಿದಾಗ ಎಲ್ಲರೂ ಹೋಗಿ ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಮಾಡಿದ್ದನ್ನು ಮಾಡ್ತಾ ಇದ್ರೆ ಅದು ಹ್ಯಾಪಿ ಹೆಂಗಿರ್ತದೆ? ಬದಲಾವಣೆ. ಎಲ್ಲರೂ ಹೇಳ್ರಿ, ಬದಲಾವಣೆ. ಪಕ್ಕದಲ್ಲಿ ನೋಡ್ರಿ, ಬದಲಾವಣೆ. ಬದಲಾವಣೆ ಅಂದರೆ ಟೈಮ್ಗೆ ಮುಂಚೆ ಬರಬೇಕು, ಲೇಟಾಗಿ ಬರಬಾರ್ದು. ಬದಲಾವಣೆ ಅಂದರೆ ಕೇರ್ಸಲ್ಸ್ಗೆ ಹೋಗಬೇಕು. ಬದಲಾವಣೆ ಅಂದರೆ ಫಾಸ್ಟಿಂಗ್ ಪ್ರೇಯರ್ಗೆ ಹೋಗಬೇಕು. ಬರೀ ನಮ್ಮ ಮನೆಯಲ್ಲಿ ಪ್ರೇಯರ್ ಇದ್ದಾಗ ಮಾತ್ರ ಫೋನ್ ಮಾಡಿ, ಪಾಸ್ಟರ್ ನಮ್ಮ ಮನೆಯಲ್ಲಿ ಪ್ರೇಯರ್ ಇದೆ ಬರ್ರಿ ಅಂತ ಯಾರನ್ನ ಮಾಡಿದ್ರೆ ನಾನು ಹೋಗಲ್ಲ ಮನೆಗೆ. ಆಯಿತಾ? ಎಲ್ಲರೂ ಹೇಳ್ರಿ, ಬದಲಾವಣೆ. ಸೊ ನಮಗೆ ಒಂದೊಂದು ಸಾರಿ ಇದು ಸರಿ ಅನಿಸಲ್ಲ, ನನಗೆ ಈ ಕೈನಲ್ಲೇ ನೋಡಿ ಅಭ್ಯಾಸ. ಬಟ್ ಬದಲಾವಣೆ ಮುಖ್ಯ, ಬದಲಾವಣೆ ಮುಖ್ಯ. ಸರಿ, ಗಮನ ಕೊಟ್ಟು ಕೇಳಿರಿ. ಮತ್ತು ಪ್ರಾರಂಭದಲ್ಲಿ ಬಂದು ನನ್ನ ಸಂದೇಶಕ್ಕೆ ಕರ್ತನು ಕೊಟ್ಟಿರುವಂಥ ಶಿರೋನಾಮ, ಟೈಟಲ್ ಏನೆಂದರೆ ಇದು ನನ್ನ ಸಮಯ. ಎಲ್ಲರೂ ಹೇಳ್ರಿ, ಇದು ನನ್ನ ಸಮಯ. ಪಕ್ಕದಲ್ಲಿ ನೋಡ್ರಿ, ಇದು ನನ್ನ సమయ. భాಳ సార్ నేను వెళ్తా కదా, సమయం రాని నీకు చూపిస్తాను చూడు, వచ్చింది సమయము. అందరు చెప్పండి, ఇది నా సమయము, ಇದು ನನ್ನ ಸಮಯ. ಎಲ್ಲರೂ ಹೇಳ್ತಾ ಇಲ್ಲ. ಎಲ್ಲರೂ ಹೇಳಿದ್ರೆ ಆ ಸ್ವರಕ್ಕೆ ಬಿಲ್ಡಿಂಗ್ ರೂಫ್ ಹೋಗ್ಬೇಕು. ಎಲ್ಲರೂ ಹೇಳ್ರಿ, ಇದು ನಮ್ಮ ಸಮಯ. ಗಟ್ಟಿಗೆ ಹೇಳ್ರಿ, ಇದು ನಮ್ಮ ಸಮಯ. ಹೋದ ವರ್ಷ ಅನೇಕ ಕಡೆಯಲ್ಲಿ ಕ್ರೈಸ್ತವರು ಹಿಂಸೆಗೆ ಗುರಿಯಾದರು. ಸಭೆಗಳು, ವಿಶ್ವಾಸಿಗಳು, ಸೇವಕರ ಮೇಲೆ ದಾಳಿ ಆಯಿತು. ಆದರೆ ಈ ವರ್ಷ ಕರ್ತನ ಏನು ಮಾಡ್ತಿದ್ದಾನಂದರೆ ನಮ್ಮ ಸಮಯ ಕೊಟ್ಬಿಟ್ಟಿದ್ದಾನೆ. ಇವತ್ತು ಏನಾಗಲಿಕ್ಕಿದೆ ಅಂದರೆ, ಕರ್ತನ ಏನು ಮಾಡ್ತಾನಂದರೆ ಪ್ರತಿಯೊಬ್ಬರಿಗೆ ಹೃದಯದಲ್ಲಿ ಧೈರ್ಯವನ್ನು ಹಾಕಿದ್ದಾನೆ. ಹಲ್ಲೆಲೂಯಾ. ನೀತಿವಂತರು ಸಿಂಹದ ಹಾಗೆ ಧೈರ್ಯಶಾಲಿಗಳಾಗೆ ಇರ್ತಾರೆ. ಆಮೇನ್. ఏమైనా చేయగలవు, కథ మొత్తం మార్చగలవు, నీ నామముకే మహిమంతా తెచ్చుకొందువు. ಫುಲ್ ಕಥೆನೇ ಬದಲಾಯಿಸ್ಲಿಕ್ಕಿದ್ದಾನೆ. ಈ ಬಲಹೀನರು ಕುಂತಿದ್ರಲ್ಲ, ಇವ್ರ ಹೃದಯದಲ್ಲಿ ಬಲವನ್ನು ತುಂಬಿಸಿ ಒಬ್ಬೊಬ್ಬನು ಮಾಡುವ ಕೆಲಸ ನೋಡಬೇಕು ದೇವರಿಗೋಸ್ಕರ. ಆಮೇನ್. ಪಕ್ಕದಲ್ಲಿ ನೋಡಿ, ಹೇಳ್ರಿ, ಇದು ನನ್ನ ಸಮಯ. ಹಲ್ಲೆಲೂಯಾ. ಬದಲಾವಣೆ. ಬದಲಾವಣೆ ಅಂದ್ರೇನು? ಬೈಬಲ್ ತೊಗೊಂಡು ಬರಬೇಕು. ಬೈಬಲ್ ತಂದಿದ್ದೀರಾ? ಸ್ವಲ್ಪ ತೋರಿಸ್ತೀರಾ? ಇದು ನನ್ನ ಬೈಬಲ್ ನೋಡ್ರಿ. ಸ್ತೋತ್ರ. ಮೊಬೈಲು, ಟ್ಯಾಬ್ಸು ಎಲ್ಲ ಇದೆ, ಬಟ್ ಖಡ್ಗನೇ. ಹಲ್ಲೆಲೂಯಾ. ಆಮೇನ್. ಬದಲಾವಣೆ. ಎಲ್ಲರೂ ಮುಂದಿನ ವಾರದಿಂದ ಬೈಬಲ್ ತೊಗೊಂಡು ಬರುವಂಥ ಅಭ್ಯಾಸವನ್ನು ಕಲ್ತ್ಕೊಳ್ಳೋಣ. ಆಮೇನ್, ಆಮೇನ್. ಸರಿ, ಪ್ರಾರಂಭದಲ್ಲಿ ಅನೇಕ ನಮಗೆ ತಿಳಿದಿರುವ ವಾಕ್ಯಗಳ ಮುಖಾಂತರ ನಾವು ಓದ್ತಾ ಇರುವಾಗ ಆ ವಾಕ್ಯವು ಖಂಡಿತವಾಗಿ ನಮ್ಮ ಸಂಗಡ ಮಾತನಾಡ್ತಾ ಇದೆ. ಹಲ್ಲೆಲೂಯಾ. ಸರಿ, ಏನಾದರೂ ಚಿಕ್ಕ ಮಗು ಏನಾದರೂ ಸ್ವಲ್ಪ ಅದಕ್ಕೆ ಅಸ್ವಸ್ಥ ಆದರೆ ಮೆಲ್ಲಕ್ಕೆ ತಗೊಂಡು ಹೊರಗಡೆ ಹೋಗ್ಬೇಕು. ಅದನ್ನು ಬೈಬೇಡ್ರಿ, ಬಡಿಬೇಡ್ರಿ.
ಯಾಕಂದ್ರೆ ದೊಡ್ಡ ಮಕ್ಕಳು ಕೂಡ ಭಾಳ ಗಲಾಟೆ ಮಾಡ್ತೀರಿ, ಆಯಿತಾ? ಮೆಲ್ಲಕ್ಕೆ ತಗೊಂಡು ಹಿಂದೆ ಹೋಗಿ ಕುಂತ್ಬಿಡ್ರಿ, ಆಯಿತಾ? ಆಮೇಲೆ ಸರಿ, ಎಲ್ಲರೂ ಹೇಳ್ರಿ ಬದಲಾವಣೆ, ಬದಲಾವಣೆ. ಸರಿ, ಪ್ರಸಂಗಿ 1ನೇ ಅಧ್ಯಾಯ 9-10 ವಚನ ಪ್ರಾರಂಭದಲ್ಲಿ ಓದಿಕೊಂಡು ನಾವು ಮುಂದಕ್ಕೆ ಬರೆಯೋಣ. ಬೈಬಲ್ ನೋಟ್ಸ್ ತಗೊಳ್ಳೋ ಒಳ್ಳೆಯ ಅಭ್ಯಾಸ ಇದ್ದರೆ ಬರ್ಕೊಳ್ಬೋದು. ಎಲ್ಲರೂ ಹೇಳ್ರಿ ಬದಲಾವಣೆ. ಹೊಸ ವರ್ಷದಲ್ಲಿ ಬದುಕೊಳ್ಳೋಣ, ಆಯಿತಾ? ಸರಿ. ನೋಡು, ಇದು ಹೊಸದೆಂದು ಯಾವ ವಿಷಯವಾಗಿ ಹೇಳಬಹುದು? ಅದು ನಮಗಿಂತ ಮುಂಚೆ ಪುರಾತನ ಕಾಲದಿಂದ ಇದ್ದದ್ದೇ. ಮೊದಲಿನ ಸಂಗತಿಗಳು ಜ್ಞಾಪಕವೂ ಇಲ್ಲ, ಮುಂದಿನ ಸಂಗತಿಗಳ ಜ್ಞಾಪಕವು ಅವುಗಳು ಮುಂದಿನವರಿಗೆ ಇರುವುದೇ ಇಲ್ಲ. ಹಲ್ಲೆಲೂಯಾ. ನೋಡಿ ಏನು ಬರ್ದಿದೆ ಅಂದರೆ ಬೈಬಲ್ನಲ್ಲಿ ಹೊಸದು ಎಂದು ಯಾವುದೂ ಇಲ್ಲ. 25 ಮುಕ್ತಾಯಕ್ಕೆ ಬರ್ತಾ ಇರುವಾಗ ಡಿಸೆಂಬರ್ 1ನೇ ತಾರೀಕಿನಿಂದಲೇ ಅನೇಕರು ನನಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದರು. ಏನು ಹೇಳ್ತಾ ಇದ್ರು ಅಂದರೆ, ಪಾಸ್ಟರ್ ನೀವು ಆಮೇಲೆ ಬ್ಯುಸಿ ಆಗಿಬಿಡ್ತೀರಿ, ಆಮೇಲೆ ಭಾಳ ಜನರು ಫೋನ್ ಮಾಡ್ತಾ ಇರ್ತಾರೆ, ಮುಂದಿನ ವರ್ಷದಲ್ಲಿ ದೇವರು ಹೊಸದಾಗಿ ಏನು ಮಾಡಲಿಕ್ಕಿದ್ದಾನೆ, ಏನಾದರೂ ಹೊಸ ವಾಗ್ದಾನ ಕೊಟ್ಟಿದ್ದೀರಾ, ಏನು ಏನು ಅಂದೇಳಿ ಭಾಳ ಮಂದಿ ಕೇಳ್ತಾ ಇದ್ರು. ನಾನು ಅವ್ರಿಗೆ ಒಂದೇ ಒಂದು ಹೇಳಿದೆ, ದೇವ್ರು ಏನು ಹೇಳ್ತಾನೋ ಅದನ್ನೇ ನಾನು ನಿಮ್ಗೆ ಹೇಳಿಸ್ತೀನಿ, ಕಾಯಿರಿ ಸ್ವಲ್ಪ ಅಂದೇಳಿ. ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವ್ರು ತೋರಿಸಿದ್ದು ಇದೆ, ನೋಡ್ರಿ ಹೊಸದ್ದು ಎಂದು ಏನೂ ಇಲ್ಲ. ಆಯಿತು, ಹೋಯ್ತು ನಿಮ್ಮ ನ್ಯೂ ಇಯರ್ಗೆ ಈಗ ನಾನು ಗುಂಡು ಹಾರಿಸ್ಬಿಟ್ಟಿನಿ. ನಾವೆಲ್ಲರಿಗೂ ಹೋಗಿ 31ನೇ ತಾರೀಕು ರಾತ್ರಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹೋದ ವರ್ಷ ಕೂಡ ವಿಶ್ ಮಾಡಿದ್ರಲ್ಲ ನಿಮಗೆ, ಆದರೆ ಎಷ್ಟು ಜನರಿಗೆ 25 ಹ್ಯಾಪಿ ಆಗಿತ್ತು ಹೇಳ್ರಿ? ಕೈ ಎತ್ತಬೇಡ್ರಿ, ನಿಮ್ಮ ಹೃದಯವನ್ನೇ ನೋಡ್ಕೊಳ್ರಿ. ಹೊಸದೊಂದು ಏನು ಇಲ್ವೇ ಇಲ್ಲ. ಬೈಬಲ್ ಹೇಳುತ್ತದೆ ಇದ್ದಿದ್ದು ಇದ್ದ ಹಾಗೇ ಇರುತ್ತದೆ. ಯಾರು ಹೇಳೋಕ್ಕಾಗಲ್ಲ ಇದು ಹೊಸದು ಅಂದೇಳಿ. ಒಂದು ವೇಳೆ ಯಾರಾದರೂ ಹೊಸದನ್ನು ಹೇಳಿದ್ರು ಕೂಡ ಅದು ಮುಂಚೆನೇ ಆಗಿತ್ತು, ಮುಂಚೆನೇ ಆಗಿತ್ತು. ಹಾಗಂದ್ರೆ ನಾನೇನು ಮಾಡಲಿ? ಆ ಪ್ರಶ್ನೆ ಇದ್ರೆ ಸ್ತೋತ್ರ. ಪ್ರಶ್ನೆಗಳನ್ನು ಕೇಳೋದನ್ನು ಕಲಿಬೇಕು ದೇವರ ಮಕ್ಕಳು. ಇದ್ದಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡೋದ್ರೆ ಜೀವನ ಅಡ್ಜಸ್ಟ್ಮೆಂಟ್ ಜೀವನ ಆಗ್ಬಿಡ್ತದೆ. ನಾನು ಹೇಳ್ತೀನಿ ನೋಡ್ರಿ, 26ನಲ್ಲಿ ಏನು ಹೊಸದು ನೀವು ಕಾಣಲ್ಲ. ಬದಲಾವಣೆ ಆಗದೆ ಇದ್ರೆ 25 ಥರನೇ ಇರ್ತದೆ. ಸುಮ್ಮನೆ ವಿಶ್ ಮಾಡಿ ನಾವು ಮೋಸ ಮಾಡ್ಕೊತೀವಿ ಅಷ್ಟೇ. ಯಾರನ್ನೂ ಮೋಸ ಮಾಡ್ತಾ ಇದ್ರಿ? ನಮ್ಮ ಖುಷಿಗೋಸ್ಕರ ಕಿಕ್ ಚಿಕ್ತಂದು ಕದ అందుకోసం చెప్తావు ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಸಂಗಿ ಬರ್ದಿದ್ಯಾರು? ಸಾಲಮನ್ ಭಾಳ ಬುದ್ಧಿವಂತನಾದ ರಾಜ. ಆತನಂತ ಬುದ್ಧಿವಂತನು ಮುಂಚೆ ಯಾರು ಇರಲಿಲ್ಲ, ಮುಂದೆನೂ ಯಾರು ಇರಲ್ಲಂತೆ. ಬೈಬಲ್ ಪಂಡಿತರು ಏನು ಹೇಳ್ತಾರೆ, ಜ್ಞಾನಿಗಳಂದರೆ, ಇವನ ಜೀವಿತದಲ್ಲಿ 3 ಅನುಭವ ಆಯ್ತಂತೆ. ಮೊದಲನೇದಾಗಿ ಯವನಸ್ಥನಾಗಿದ್ದ, ಹೊಸದಾಗಿ ಮದುವೆ ಆಗಿತ್ತು, ಪ್ರೀತಿ ಅದು ಇದು ಎಲ್ಲ ಮದುವೆ ಇದರಲ್ಲಿ ಹಾಕ್ಕೊಂಡು ಏನು ಮಾಡಿದ, ಪರಮಗೀತೆಯನ್ನು ಬರೆದ. ಪರಮಗೀತೆ ಬೈಬಲ್ ಓದಾಗ ಫುಲ್ಲು ಪ್ರೀತಿಯ ಬಗ್ಗೆ ಬರೆದಿದೆ, ಗಂಡ ಹೆಂಡತಿ ಹೆಂಗಿರಬೇಕು ಪ್ರೀತಿ ಬಗ್ಗೆ ಎಲ್ಲ ಬರೆದಿದೆ, ಆಯಿತಾ. ಆಮೇಲೆ ಸ್ವಲ್ಪ ವಯಸ್ಸಾಯಿತು, ಮದುವೆ ಆದಮೇಲೆ ಸ್ವಲ್ಪ ಬುದ್ಧಿ ಬಂತು. ಕೆಲವರಿಗೆ ಮದುವೆ ಆಗೋ ತನಕ ಬುದ್ಧಿ ಬರಲ್ಲ, ಮದುವೆ ಆದಮೇಲೆ ಕೂಡ ಕೆಲವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಸೊ ಬುದ್ಧಿ ಆಗಬೇಕಾ, ಬೇಗ ಮದುವೆ ಮಾಡ್ಕೊಂಡ್ಬಿಡ್ರಿ. ಅದಕ್ಕೆ ಕೆಲವರು ಬೇಗ ಮದುವೆ ಮಾಡ್ಕೊಂಡ್ಬಿಟ್ರು, ಸ್ತೋತ್ರ, ಹಲ್ಲೆಲೂಯಾ. ಸೊ ಏನಾಯಿತು ಅಂದರೆ, ಬುದ್ಧಿವಂತನಾದಮೇಲೆ ಅವಾಗ ಜ್ಞಾನೋಕ್ತಿಗಳನ್ನು ಬರ್ದಾನೆ. ಯಾಕೆ? ಜ್ಞಾನ ಬಂತು. ಮದುವೆ ಆದಮೇಲೆ ಜ್ಞಾನ ಬಂತು, ಜ್ಞಾನೋಕ್ತಿಯನ್ನು ಬರ್ದಾನೆ. ಆಮೇಲೆ ಏನಾಯಿತು, ಇನ್ನೂ ಸ್ವಲ್ಪ ಮದುವೆ ಜೀವನವನ್ನು ಅನುಭವಿಸ್ಬಿಟ್ಟು ಈಗೇನಾಗ್ಬಿಟ್ಟೈತೆ, ಪ್ರಸಂಗಿ ಆಗ್ಬಿಟ್ಟಾನೆ. ಯಾಕೆ? ಬಂದಿದ್ದ ಜ್ಞಾನವನ್ನು ಎಲ್ಲರಿಗೆ ಪ್ರಸಂಗಿಸ್ತಾ ಇದ್ದಾನೆ. ಮದುವೆ ಆದ ಅನುಭವಸ್ಥರಿಗಿರುವಂಥ ಜ್ಞಾನ ಕೆಲವ್ರಿಗಿರಲ್ಲ. ಅದಕ್ಕೆ ಬೇಗ ಮದುವೆ ಮಾಡ್ಕೋಬೇಕಪ್ಪ. ಆಮೇಲೆ ಟೈಮ್ ಸರಿಗೆ ಮಾಡ್ಕೋಬೇಕು, ಹಲ್ಲೆಲೂಯಾ. ಸೊ ಆವಾಗ ಪ್ರಸಂಗಿ ಪುಸ್ತಕವನ್ನು ಬರೀತಾನೆ. ಏನು ಹೇಳ್ತಾನೆ? ವ್ಯರ್ಥ ವ್ಯರ್ಥ ವ್ಯರ್ಥ, ಎಲ್ಲವೂ ವ್ಯರ್ಥ ಅಂದೇಳಿ. ಒಂದು ಕಾಲದಲ್ಲಿ ಎಲ್ಲ ಒಳ್ಳೇದಂದವನಿಗೆ ಎಲ್ಲ ವ್ಯರ್ಥ 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 ಅಂತ ಇದ್ದಾನೆ. ಸರಿ, ಹೀಗೇನಂತ ನೋಡ್ರಿ, ಇದೇ ಪ್ರಸಂಗಿ 9ನೇ ಅಧ್ಯಾಯ 11ನೇ ವಚನ. ನಾನು ತಿರುಗಿಕೊಂಡು ಸೂರ್ಯನ ಕೆಳಗೆ ನೋಡಿದ್ದೇನೆಂದರೆ, ಅವನು ನೋಡಿದಾಗ ಏನು ಕಾಣಿಸುತ್ತೆ? ವೇಗಿಗಳಿಗೆ ಓಟವು, ಪರಾಕ್ರಮಶಾಲಿಗೆ ಯುದ್ಧವು, ಜ್ಞಾನಿಗಳಿಗೆ ವೃತ್ತಿಯು,
ವಿವೇಕಿಗಳಿಗೆ ಐಶ್ವರ್ಯವು, ಪ್ರವೀಣರಿಗೆ ದಯೆಯು ಸಿಗುವುದಿಲ್ಲ. ಹಂಗಂದ್ರೆ ಯಾರಿಗೆ ಸಿಗ್ತತೆ? ಕಾಲವು ಗತಿಯು ಅಥವಾ ಕಾಲವು ಸಮಯವು ಅವರೆಲ್ಲರಿಗೆ ಸಂಭವಿಸುತ್ತದೆ. ಎಲ್ಲರೂ ಹೇಳ್ರಿ, ಕಾಲವು ಸಮಯವು ಎಲ್ಲರಿಗೆ ಸಂಭವಿಸುತ್ತದೆ. ಆಮೇನ್. ನೋಡಿ, ಎಷ್ಟು ಜನರು ಹೇಳ್ತೀರಿ ನನಗೆ ಜಯ ಬೇಕು ಅಂದು. ಎಷ್ಟು ಜನ ಬೈತೀರಿ? ಎಲ್ಲರೂ ಹೇಳ್ತೀರಿ ನನಗೆ ಜಯ ಬೇಕು ಅಂದೇಳಿ. ಎಷ್ಟು ಜನ ಹೇಳ್ತೀರಿ ನಾನು ಜ್ಞಾನಿಯಾಗಿರ್ಬೇಕು ಅಂದೇಳಿ? ಎಲ್ಲರಿಗೆ ಜ್ಞಾನ ಬೇಕು. ಎಷ್ಟು ಜನ ಹೇಳ್ತೀರಿ ನನಗೆ ರೊಟ್ಟಿ ಬೇಕು ಅಂದ್ರೆ? ಎಲ್ಲರಿಗೆ ರೊಟ್ಟಿ ಬೇಕು. ಎಷ್ಟು ಜನ ಹೇಳ್ತೀರಿ ನನಗೆ ಐಶ್ವರ್ಯ ಬೇಕು ಅಂದ್ರೆ? ಎಲ್ಲರಿಗೆ ಬೇಕು. ಆದರೆ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ? ನೀನು ಜ್ಞಾನಿಯಾಗಿದ್ದರೆ ನಿನಗೆ ಜ್ಞಾನ ಸಿಗಲ್ಲ, ನೀನು ವಿವೇಕಿಯಾಗಿದ್ದರೆ ನಿನಗೆ ಜಯ ಸಿಗಲ್ಲ, ನೀನು ವೇಗವಾಗಿದ್ದರೆ ನಿನಗೇನಾಗಲ್ಲ. ಯಾಕೆ ಗೊತ್ತಾ? ಮತ್ತೆ ಹಂಗಂದ್ರೆ ನೀವು ಕೇಳ್ಬೋದು, ಯಾರಿಗ್ರಿ ಸಿಗ್ತತೆ? ಎಲ್ಲರೂ ಹೇಳ್ರಿ, ಕಾಲವು ಸಮಯವು ಪ್ರತಿಯೊಬ್ಬರಿಗೆ ಬರುತ್ತದೆ. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದೀನಿ, ನನ್ನ ಸಮಯ ಬಂದಿದೆ. ಪಕ್ಕದಲ್ಲಿದೆ ನೋಡಿ, ಹೇಳ್ರಿ, ನನ್ನ ಸಮಯ ಬಂದಿದೆ. ನನ್ನ ಸಮಯ ಬಂದಿದೆ. ಸ್ವಲ್ಪ ಗಟ್ಟಿಗೆ ಹೇಳ್ತೀರಾ? ನನ್ನ ಸಮಯ ಬಂದಿದೆ. ಹಲ್ಲೆಲೂಯ, ನನ್ನ ಸಮಯ ಬಂದಿದೆ. ಹಲ್ಲೆಲೂಯ. ಕಾಲವು ಗತಿಯು ಎಲ್ಲರಿಗೆ ಸಂಭವಿಸ್ತದೆ. ಅನೇಕರು ಆ ಕಾಲವನ್ನು ಸಮಯವನ್ನು ಮಿಸ್ ಮಾಡಿಕೊಂಡಿದ್ದಾರೆ. 25ರಲ್ಲಿ ಒಂದು ವೇಳೆ ನೀನು ಮಿಸ್ ಮಾಡ್ಕೊಂಡಿದ್ದೀಯಾ? ಜೀವನದಲ್ಲಿ ಜಿಗುಪ್ಸೆ, ನಿರಾಶೆ, ಸಂತೋಷ ಇಲ್ಲ. 26 ಹೆಂಗಿರ್ತತೋ ಏನೋ, ಅದು ಹೆಂಗನ್ನ ಇರಲಿ, ನನ್ನ ಟೈಮ್ ಬರ್ತದೆ, ನನ್ನ ಟೈಮ್ ಹುಚ್ಚಿನಕ ಚೂಪಿಸ್ತಾನೆ ನೀಕು ಅಂತ ಹೇಳ್ತೀವಲ್ಲ, ಸಮಯ ಬಂದೈತಿ. ಈಗ ಸೈತಾನ್ ಕಡೆ ನೋಡಿ ಹೇಳ್ಬೇಕು, ನಾ ಟೈಮ್ ಹುಚ್ಚಿಂದು ಚೂಪಿಸ್ತಾನೆ ಬಿಡು. ಕೆಲವರು ಮಾತ್ರ ಆಮೇಲೆ ಹೇಳ್ತಾರೆ, ಹಲ್ಲೆಲೂಯ ಹಲ್ಲೆಲೂಯ. ಪ್ರಿಯರೇ, ಯೇಸು ಕ್ರಿಸ್ತರು ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಅದೇ ರೀತಿಯಲ್ಲಿರುವಾತನು. ಎಲ್ಲ ಬದಲಾವಣೆ ಆಗ್ತದೆ, ಆತನಲ್ಲಿ ಮಾತ್ರ ಬದಲಾವಣೆಯೇ ಇಲ್ಲ. ಬಟ್ ನಮ್ಮಲ್ಲಿ ಬದಲಾವಣೆಯನ್ನು ತರ್ತಾನೆ. ನಮ್ಮ ಜೀವನ ಬದಲಾವಣೆ ಆಗಬೇಕು, ಆತನು ಬದಲಾವಣೆಯನ್ನು ತರ್ತಾನೆ. ನಮ್ಮೆಲ್ಲರಿಗೆ ಹೊಸದಾಗಬೇಕೆಂದು ಭಾಳ ಇಷ್ಟ. ಎಲ್ಲಿ ಇಲ್ಲದ ಆನಂದ 31ನೇ ತಾರೀಕು ರಾತ್ರಿ ಎಲ್ಲರೆಲ್ಲ ನಾನು ನೋಡಿದ್ದೀನಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಇದೇ ಜನರು ಬೇರೆ ಸಂಡೇ ಪ್ರೈಸ್ ಲಾರ್ಡ್ ಕೂಡ ಹೇಳಲ್ಲ, ಓಡೋಗ್ಬಿಡ್ತಾರೆ ಬೇಗ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದಕ್ಕೆ ಅದು ಹ್ಯಾಪಿ ಆಗ್ತತ? ಎಷ್ಟು ಜನ ನಮ್ಗೆ ಹ್ಯಾಪಿ ಅಂದ್ರಿ ಹೋದ ವರ್ಷ? ಏನಾಯ್ತು? ಏನಾಯ್ತು? ದೇವರು ವಾಕ್ಯದಲ್ಲಿ ಏನು ಹೇಳ್ತಾನಂದರೆ, ಭೂಮಿಯ ಕೆಳಗೆ ಹೊಸದು ಯಾವುದು ಇಲ್ಲ. ಹೊಸ ಬಟ್ಟೆ ಹಾಕ್ಕೊಂಡ್ರೆ ವರ್ಷ ಹೊಸ ಹಾಕೋದಿಲ್ಲ. ಹೊಸ ಬಟ್ಟೆ ಹಾಕ್ಕೊಳ್ಬೇಡ ಅಂತ ಹೇಳ್ತಾಳ. ಒಳ್ಳೆಯದು, ಸ್ತೋತ್ರ. ಎಲ್ಲರಿಗೂ ಹೊಸದು ಬಯಸೋದು ಭಾಳ ಇಷ್ಟ. ಆದರೆ ಬೈಬಲ್ನಲ್ಲಿ ಹೊಸದಾಗಿ ಆಗಿರುವಂಥದ್ದು ಒಂದೇ ಒಂದೇನೆಂದರೆ ನೂತನ ಸೃಷ್ಟಿಯು. ಅದಾಗಲೇ ಆಗ್ಬಿಟ್ಟೈತೆ. ದೇವರ ವಾಕ್ಯದಲ್ಲಿ ಹೊಸದಾಗಿ ಏನಾದರೂ ಆಗುವಂಥದ್ದಿದ್ರೆ ಹೊಸ ಸೃಷ್ಟಿಯು. ಯಾಕಂದರೆ ಆದಾಮನು ಪಾಪ ಮಾಡಿ, ತಪ್ಪು ಮಾಡಿ, ದೇವರು ಅನುಗ್ರಹಿಸಿದ ಮಹಿಮೆಯಿಂದ ದೂರ ಹೋಗಿದ್ದಾಗ ಎಲ್ಲವೂ ಹಳೆಯದಾಯಿತು. ಹೊಸದಾಗಬೇಕಂದ್ರೆ ದೇವರು ನೂತನ ಸೃಷ್ಟಿಯನ್ನು ಮಾಡಬೇಕಾಯಿತು. ಅದನ್ನಾಗಲೇ ಕ್ರಿಸ್ತನು ಮಾಡಿ ಮುಗಿಸಿಬಿಟ್ಟಿದ್ದಾನೆ. ಆಮೇನ್. ದ ನ್ಯೂ ಕ್ರಿಯೇಷನ್ ಇಸ್ ಕಂಪ್ಲೀಟೆಡ್. ನೂತನ ಸೃಷ್ಟಿ ಜರಗಬಡಿಂದಿ ಅಪ್ಪುಡೇ. 2 ಕೊರಿಂಥಿ 5ನೇ ಅಧ್ಯಾಯ 17-18. 2 ಕೊರಿಂಥಿ 5ನೇ ಅಧ್ಯಾಯ 17-18. ಹೀಗಿರಲು ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಎಲ್ಲರೆಲ್ರಿ ನೂತನ ಸೃಷ್ಟಿ. ಪಕ್ಕದಲ್ಲಿದ್ದರೆ ನೋಡಿ ಹೇಳ್ರಿ, ನೂತನ ಸೃಷ್ಟಿ. ಹಳೆಯದೆಲ್ಲವೂ ಅಳಿದು ಹೋಗಿದೆ, ಈಗ ಎಲ್ಲವೂ ನೂತನವಾಗಿದೆ. ಆಮೇನ್. ಕ್ರಿಸ್ತನಲ್ಲಿ ಹೊಸ ಸಮಯ, ಕ್ರಿಸ್ತನಲ್ಲಿ ಹೊಸ ಕಾಲ, ಎಲ್ಲವೂ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ನೀನು ಎಲ್ಲವನ್ನು ನೋಡಿಕೊಳ್ಳುವಿ. ದೇವರು ಎಲ್ಲ ನೋಡ್ಬೇಕೆಂದು ಬಯಸ್ತಾನೆ. ಆದರೆ ನಾವು ಬಂದು, ದೇವರೇ
ఇదని మాత్రం ముట్టప, టైం నన్ను ముట్టమాడప, ನನಗೆ ఇష్ట ఇద్దాక నాకు ఇచ్చినట్టు నేను చేస్తానంటే ఏమీ జరగదు. ಬದಲಾವಣೆ ಆಗಬೇಕು. ಯಾರೋ ಯಾವಾಗಲೂ ನಮಗೇನೋ ಮಾಡಿದ್ದನ್ನು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಷ್ಟ ನಮಗಲ್ಲ, ಅವ್ರಿಗಲ್ಲ, ನಮಗೆ. ಅದು ಹೆಂಗೆ ಗೊತ್ತಾ, ನಮಗೆ ಯಾರಾದರೂ ನೋಯಿಸಿದರೆ ಅದನ್ನು ಮನಸ್ಸಲ್ಲೇ ನಾವು ಇಟ್ಕೊಂಡಿದ್ರೆ, ನಾನು ವಿಷ ತಿಂದು ಅವ್ರು ಸಾಯಬೇಕಂತ ಬಯಸ್ತೀವಿ. ವಿಷ ತಿಂದವನು ಸಾಯ್ತಾನೆ. ಅವ್ರು ಚಲೋ ಇದ್ದಾರೆ, ನಾವು ಚಲೋ ಇರಬೇಕಾದ್ರೆ ಕ್ಷಮಿಸ್ಬಿಟ್ಬಿಡು. ಎಷ್ಟು ಕಾಲ ಹಂಗೆ ಇರ್ತೀವಿ. ಆಮೇನ್, ಒಬ್ಬರೇ ಆಮೇನ್ ಅಂತಾರೆ. ಅಲ್ಲಲ್ಲೂಯ, ಸ್ತೋತ್ರ. ಆಮೇನ್. ಹಳೇದೆಲ್ಲವೂ ಗತಿಸಿ ಹೋಗಿ ಎಲ್ಲವೂ ಹೊಸದಾಗಿದೆ. ಕ್ರಿಸ್ತನಲ್ಲಿ ಎಲ್ಲವೂ ಹೊಸದಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನೇನು ಮಾಡಿದ್ನಂತೆ, ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೆ ದೇವ್ರ ಜೊತೆಗೆ ಸಮಾಧಾನ ಇರಬೇಕು. ಯಾರಿಗೂ ದೇವರನ್ನು ಸಿಟ್ಟು ಬರೆಸೋದು ఇష్ట ಇಲ್ಲ. దేవుని కోపం రాదప్ప, అందుకు ఆదివారం చర్చికి వస్తాము. ఆదివారం రాకుంటే కూడా కమ్యూనియన్ రోజు గ్యారంటీగా వస్తాము. ಹಲೋ, ದೇವರನ್ನು ಕ್ರಿಸ್ತನ ಜೊತೆಗೆ ಸೇನಾ ಓರ್ಕೊಂಡು ಮಾತಾಡೋದು. ಸೊ ಗಮನ ಕೊಟ್ಟು ಕೇಳ್ರಿ, ನೋಡಿ, ಬದಲಾವಣೆ ಬರಬೇಕು. ಏನಾಗುತ್ತೆ ಗೊತ್ತಾ, ನಮ್ಮ ಜೀವನದಲ್ಲಿ ಸಮಾಧಾನ ಪಡ್ಕೊಂಡಿದ್ದೇವೆ ದೇವರ ಜೊತೆಗೆ. ಇಂದು ನಾನು ದೇವರ ವೈರಿಗಳಲ್ಲ. ಒಂದು ಕಾಲ ಪಾಪ ಮಾಡಿದ್ದರಿಂದ ನಾವು ದೇವರ ವೈರಿಯಾಗಿದ್ದೆವು. ಆದರೆ ಕ್ರಿಸ್ತನಲ್ಲಿ ನಮ್ಮನ್ನು ಸಮಾಧಾನ ಪಡಿಸಿ ದೇವರು ಏನು ಮಾಡಿದ್ದಾನೆಂದರೆ ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಮ್ಮಲ್ಲಿ ಕ್ರಿಸ್ತನು ಇರಲಿಲ್ಲ, ಇವತ್ತು ನಾವು ಕ್ರಿಸ್ತನಲ್ಲಿ ಇರಲಿಲ್ಲ ಅಂದರೆ ನಮ್ಮಲ್ಲಿ ಯಾರು ಇವತ್ತಿಲ್ಲಿ ಇರ್ತಾ ಇರಲಿಲ್ಲ. ನಾನು ಇರ್ತಾ ಇರಲಿಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಕ್ರಿಸ್ತನು ನನ್ನಲ್ಲಿ ಇರಲಿಲ್ಲ, ನಾನು ಕ್ರಿಸ್ತನಲ್ಲಿ ಇರಲಿಲ್ಲ ಅಂದರೆ ಇವತ್ತು ನಾವಿಲ್ಲಿ ಇರ್ತಾ ಇರಲಿಲ್ಲ. ನನ್ನನ್ನು ದೇವರು ಕ್ರಿಸ್ತನೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಆದರೆ 7 ಕೋಟಿ ಜನರು ಕರ್ನಾಟಕದಲ್ಲಿ ಸಾಯ್ತಾ ಇದ್ದಾರೆ. ಗತ 2-3 ದಿನಗಳಲ್ಲಿ ಏನಾಯಿತು ನೀವು ವಾರ್ತೆಯಲ್ಲಿ ನೋಡಿರ್ಬೋದು. ಅವ್ರನ್ನು ಸುಟ್ಕೊಂಡು ಇವರು ಸತ್ರು, ಅವ್ರು ಸತ್ರು. ಸತ್ತೋದಂಥ ಒಬ್ಬ ಹುಡುಗ, ಅವನಿಗೆ ತಾಯಿ ತಂದೆ ಇದ್ದಾರೆ, ಅವ್ರು ಅಳ್ಕೊಂತ ಇರ್ಬೋದು. ನಿಮ್ಗೆ ಏನಂದಿಲ್ಲ, ಬರೀ ವೈರಿಯಲ್ ವಿಡಿಯೋ ಎಲ್ಲರಿಗೆ ಫ್ರೀ ಪುಕ್ಕಟ್ ಸಿಗ್ತತೆ, ಎಲ್ಲರೂ ಕಳಿಸ್ತಾ ಇರ್ತೀರಿ. ಹಿಂದಿನಲ್ಲಿ ಹೇಳ್ತಾರೆ, ಪುಕ್ಕಟ್ ಮೇ ಫಿನಾಲ್ ಬಿ ಪೀತೆ ಲೋಗ್ ಅಂದೇಳಿ. ಫ್ರೀ ಸಿಕ್ಕಿದ್ರೆ ಎಲ್ಲರೂ ಕೊಡ್ತಾರೆ. ಸಮಾಧಾನದ ಸೇವೆ ಏನು ಮಾಡಿದಿರಿ? ಈ ವರ್ಷ ನಾವು ಚೇಂಜ್ ಆಗಬೇಕು. ಎಲ್ಲರೂ ಹೇಳ್ರಿ, ಬದಲಾವಣೆ. ಇದು ನಮ್ಮ ಸಮಯವಾಗಿದೆ. ಆಮೇನ್. ದೇವರು ನನ್ನನ್ನು ಆತನ ಜೊತೆಗೆ ಸಮಾಧಾನ ಪಡಿಸಿದಂತೆ ನಾನು ಸುವಾರ್ತೆ ಸಾರಿ ಬೇರೆಯವರನ್ನು ಕೂಡ ದೇವರ ಜೊತೆಗೆ ಸಮಾನ ಮಾಡಿಸ್ತೀನಿ. ಹಲ್ಲೆಲೂಯ, ಆಮೇನ್. ಪ್ರಿಯರೇ, ಯೋಹಾನ್ 1:12 ಈ ರೀತಿ ಬರೆದಿದೆ, ಯಾರು ಆತನನ್ನು ಅಂಗೀಕರಿಸಿದರು ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯ. ಎಷ್ಟು ಜನ ಯೇಸುವನ್ನು ನಂಬಿದಿರಿ? ಇಲ್ಲಿ ಕೈ ತೋರಿಸ್ತೀರಾ? ಎಷ್ಟು ಜನ ಯೇಸುವನ್ನು ಹೃದಯದಲ್ಲಿ ಕರ್ಕೊಂಡಿದ್ದೀರಿ? ಕೈ ತೋರಿಸ್ತೀರಾ? ಹಂಗಂದ್ರೆ ನಾವು ಸಾಧಾರಣವಾದ ಜನರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ಆಮೇನ್. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನಾನು ದೇವರ ಮಗುವಾಗಿದ್ದೇನೆ. ತಂದೆ ಮಾಡಿದ್ದನ್ನೇ ಮಗ ಮಾಡಬೇಕು. ತಂದೆ ಏನು ಮಾಡಿದ? ಲೋಕವನ್ನು ತನ್ನೊಳಗೆ ಸಮಾಧಾನ ಪಡಿಸಿಕೊಂಡ, ನಮಗೆ ಸಮಾಧಾನದ ಸೇವೆಯನ್ನು ಕೊಟ್ಟಾನೆ. ಭೂಮಿಗೆ ಭಾರವಾಗಿ ನಾವು ಇರಬಾರ್ದು. ಆತ್ಮಗಳನ್ನು ತರಬೇಕು ದೇವರ ಹತ್ರ, ಇಲ್ಲಂದ್ರೆ ಜೀವಿತ ವ್ಯರ್ಥ. ಯಾರೋ ಒಬ್ಬರು ನಿಮ್ಮನ್ನು ಪ್ರೀತಿಸಿ ನಿಮಗೆ ಒಂದು ಸುವಾರ್ತೆ ಸಾರಿದ್ರು, ನೀವು ಕಣ್ಣೀರಿನಲ್ಲಿದ್ದಾಗ ನಿಮ್ಮ ಜೊತೆಲಿದ್ದು ನಿಮಗೆ ಪ್ರಾರ್ಥನೆ ಮಾಡಿ ಹಗಲು ರಾತ್ರಿ ಜೊತೆಲಿದ್ದಿದ್ದಕ್ಕೆ ಇವತ್ತು ನಾವಿಲ್ಲಿ ಕುಂತಿದ್ದೇವೆ. ಆದರೆ ಹೊರಗಡೆ 7 ಕೋಟಿ ಜನರು ಏನು ಮಾಡ್ತಾ ಇದ್ದೀರಿ? ಸಭೆಯಾಗಿ ಅನೇಕ ಹೊಸ ಸಂಗತಿಗಳನ್ನು ಮಾಡಲಿಕ್ಕಿದ್ದೇವೆ. ಬರೀ ಕ್ರಿಸ್ಮಸ್ ಟೈಮ್ಗೆ ಮಾತ್ರ ಹೊಸೊಬ್ಬರನ್ನು ಕರ್ಕೊಂಡು ಬರ್ಬೇಡ್ರಿ. ಪ್ರತಿ ವಾರ ನಮಗೆ ಕ್ರಿಸ್ಮಸ್, ಪ್ರತಿರೋಜು ನಮಗೆ ಕ್ರಿಸ್ಮಸ್. ಆಮೇನ್. ಯಾಕೆ ಅಷ್ಟು ಜನ ಸೀರಿಯಸ್ ಆಗಿ ಕುಂತಿದ್ದೀರಿ? ಹಲೋ, ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ನಗರಿ. ಈಗೆಲ್ಲರೂ ನಗ್ತಾ ಇದ್ದಾರೆ ನೋಡ್ರಿ. ಅಲ್ಲಲ್ಲಯ್ಯ. 1 ಯೋಹಾನ 1ನೇ ಅಧ್ಯಾಯ, 1 ಯೋಹಾನ್ 3:1-2
ಇಗೋ, ನಾವು ದೇವರ ಪುತ್ರರೆಂದು ಕರೆಯಲ್ಪಡುವುದರಲ್ಲಿ ತಂದೆ ಎಂಥ ಪ್ರೀತಿಯನ್ನು ನಮಗೆ ತೋರಿಸಿದ್ದಾನೆ. ವಾವ್! ನಮ್ಮ ಮೇಲೆ ಇಟ್ಟಿದ್ದಾನಲ್ಲ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಯಾಕಂದರೆ ಅದು ಆತನನ್ನು ಕೂಡ ತಿಳಿದುಕೊಳ್ಳಲಿಲ್ಲ. ಪ್ರಿಯರೇ, ನಾವು ಈಗ ದೇವರ ಪುತ್ರರಾಗಿದ್ದೇವೆ. ಎಲ್ಲರೆಲ್ಲರಿ, ನಾವು ಈಗ ದೇವರ ಪುತ್ರರಾಗಿದ್ದೇವೆ. ಆಮೆನ್. ಯಾರು ಎಸ್ ಆಮೇನ್ ನಂಬಿದ್ರು ದೇವರ ಪುತ್ರರಾಗಿದ್ದೇವೆ. ಭಾಳ సరి ಹೇಳ್ತಾರೆ, మా నాయన ఎవరు నీకు తెలుసా? మీకు తెలుసా మా నాయన ఎవరు? యేసయ్య మా నాయన, యేసయ్య మా నాయన. ಆ ಧೈರ್ಯಂతో ಜೀವಿಂಚಲ್ಲ, ಆ ಧೈರ್ಯದಿಂದ ಜೀವಿಸ್ಬೇಕು ನಾವು. ಸಾಧಾರಣವಾದ ವ್ಯಕ್ತಿ ಅಲ್ಲ ನಾನು. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸರ್ವಶಕ್ತನ ಮಗನಾಗಿದ್ದೇನೆ ನಾನು. ಹಲ್ಲೆಲೂಯಾ, ಆಮೆನ್. ಸರಿ, ಇಷ್ಟೆಲ್ಲ ದೇವರು ಮಾಡಿದ್ದಾನೆ, ಆದರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ಏನು ಆಗ್ತಾ ಇಲ್ಲಲ್ಲ? ಯಾಕೆ? ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಆಶೀರ್ವಾದಕರವಾಗಿರಬೇಕೆಂದು ದೇವರು ಬಯಸ್ತಾನೆ. ಆಮೇನ್. ಅದಕ್ಕೆ ನಾವು ಮಾಡಿದ ತೀರ್ಮಾನಗಳು ಕೆಲಸಕ್ಕೆ ಬರಲ್ಲ. ಭಾಳ ತೀರ್ಮಾನ ಮಾಡ್ತೇವೆ, ಹೊಸ ವರ್ಷದ ತೀರ್ಮಾನ ಒಂದೇ ವಾರದಲ್ಲಿ ಹೋಯ್ತಲ್ಲ ಅಷ್ಟೇ. ತೀರ್ಮಾನಗಳೆಲ್ಲ ನಮ್ಮ ಜೀವನದ ಶೈಲಿ ಮುಖ್ಯ. ರೆಸಲ್ಯೂಷನ್ ಈಸ್ ನಾಟ್ ಇಂಪಾರ್ಟೆಂಟ್, ರೊಟೀನ್ ಈಸ್ ಇಂಪಾರ್ಟೆಂಟ್. ದಿನ ಏನು ಮಾಡ್ತೀರಿ, ದಿನ ಏನು ಮಾಡ್ತೀವಿ ಅದು ಮುಖ್ಯ. ಹ್ಯಾಪಿ ನ್ಯೂ ಇಯರ್ ಆಗಿರಬೇಕಾ? ದಿನ ಏನು ಮಾಡ್ತೀರಿ ಪರೀಕ್ಷಿಸಿಕೊಳ್ಳ್ರಿ. ತೀರ್ಮಾನ ಮಾಡಿದ್ದೀವಿ, ಆ ತೀರ್ಮಾನ ಏನು? ಹೋದ ವರ್ಷ ಮಾಡಿ ತೀರ್ಮಾನ ನೆರವೇರಿಸಿದ್ವಿ, ಹೋಯ್ತು. ಯಾರೋ ಕೇಳಿದ್ರಂತೆ, ಹೊಸ ವರ್ಷದ ತೀರ್ಮಾನ ಅಂದರೆ ಏನು ಅಂದರೆ, ಅದೇ ಡಿಸೆಂಬರ್ 30ಕ್ಕೆ ಮಾಡಿ ಜನವರಿ 1ನೇ ತಾರೀಕಿಗೆಲ್ಲ ಮರ್ತು ಬಿಡ್ತೀವಿ. ಪ್ರತಿಯೊಬ್ಬರು ಮಾಡಿದ ತೀರ್ಮಾನ ಮಾಡಿದರೆ ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಗಳು ಇಲ್ಲದ ಗ್ರಾಮ ಇರಬಾರದೆಂದೆಂದಿಗೂ. ಪ್ರತಿಯೊಬ್ಬರು ಅವ್ರು ಮಾಡಿದ ತೀರ್ಮಾನವನ್ನು ಇದು ಮಾಡಿದರೆ ದೇವರು ಏನು ಹೇಳ್ತಾ ಇದ್ದಾನೆ? 31ನೇ ತಾರೀಕು ರಾತ್ರಿ ನಮ್ಮ ಹತ್ರ ದೇವರು ಮಾತಾಡಿದ, ಮುಂದೆ ಸಾಗು, ಮುಂದೆ ಸಾಗು. ದೇವರು ನಿಮಗೋಸ್ಕರ ಒಂದು ಪ್ರಣಾಳಿಕೆ ಇಟ್ಟಿದ್ದಾನೆ, ದೇವರು ನಿಮಗೋಸ್ಕರ ಒಂದು ದರ್ಶನ ಇಟ್ಟಿದ್ದಾನೆ. ಮುಂದೆ ಸಾಗಬೇಕು. ಭಾಳ ಮಂದಿ ಹೇಳ್ತಾ ಇದ್ದಾರೆ, ನಾನು ಪ್ರೇಯರ್ ಮಾಡಿದ್ದೀನಿ, ನಾನು ಹೋಗಿ ಸುವಾರ್ತೆ ಸಾರಿದ್ದೀನಿ, ದೇವರು ಚಲಿಸಿದ್ರು. ಹಲೋ, ದೇವರು ಯಾವಾಗಲೂ ಚಲಿಸ್ತಾ ಇದ್ದೇನೆ. ನೀವು ನಾನೇ ಒಂದೇ ಕಡೆ ಅಂಟ್ಕೊಂಡು ಕುಂತಿದ್ದೀವಿ. ದೇವರೆಲ್ಲ ಅಂಟ್ಕೊಂಡಿದ್ದು, ನಾವು ಅಂಟ್ಕೊಂಡು ಕುಂತೇವೆ ಒಂದೇ ಕಡೆ. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ಬದಲಾವಣೆ, ಇದು ನಮ್ಮ ಸಮಯ, ಮುಂದೆ ಸಾಗು. ಮುಂದಿನ ವಾರದಿಂದ ಬೇಗ ಬರ್ರಿ, ಮುಂದಿನ ವಾರದಿಂದ ಮುಂದೆ ಬಂದು ಕೂತ್ಕೊಳ್ರಿ, ಆಯ್ತಾ? ಆಮೇನ್. ಯಾಕೆ? ಇದು ನಮ್ಮ ಸಮಯ. ಎಲ್ಲರಲ್ಲಿ ಇದು ನಮ್ಮ ಸಮಯ. ಹಲ್ಲೆಲೂಯಾ. ಕೇರ್ಸಲ್ಗೆ ಹೋಗ್ಬೇಕು, ಇದು ನಮ್ಮ ಸಮಯ. ಫಾಸ್ಟಿಂಗ್ ಪ್ರೇಯರ್ ನಮ್ಮ ಸಮಯ. ಆಮೇನ್. ಹಲ್ಲೆಲೂಯಾ. ಸರಿ, ಹಾಗಂದ್ರೆ ನಾನೇನು ಮಾಡಬೇಕು? ದೇವ್ರ ಮಗನಾಗಿದ್ದೀನಿ ಅಷ್ಟೇ ಸಾಕ? ನಾವೆಲ್ಲ ದೇವರ ಮಕ್ಕಳಾಗಿದ್ದೇವೆ. 10 ವರ್ಷ, 20 ವರ್ಷ, 30 ವರ್ಷ ಕೆಲವರು. ಬಟ್ ಏನು ಬದಲಾವಣೆನೇ ಇಲ್ಲ. ಯಾಕೆ ಇಲ್ಲ? ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ ನೋಡ್ರಿ, ಏನು ಬರೆದಿದೆ? ಈ ಪುಸ್ತಕದಲ್ಲಿ ಬರೆದಿರುವ ನ್ಯಾಯ ಪ್ರಮಾಣವು ನಿನ್ನ ಬಾಯಿಯಿಂದ ಹೋಗಲೇಬಾರದು, ಅದರಲ್ಲಿ ಬರೆದಿರುವ ಪ್ರಕಾರವೇ ಕೈಕೊಂಡು ನಡೆಯುವ ಹಾಗೆ ರಾತ್ರಿ ಹಗಲು ಅದನ್ನು ಧ್ಯಾನಿಸು, ಆಗ ನಿನ್ನ ಮಾರ್ಗವನ್ನೆಲ್ಲ ಸಫಲ ಮಾಡಿಕೊಂಡು ಮಹಾಜಯಶಾಲಿ ಆಗುವೆ. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ ಎಲ್ಲರೂ, ಬೈಬಲ್ ಏನು ಬರೆಯಲ್ಪಟ್ಟಿದೆ? ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರ್ಬೇಕಂದ್ರೆ, ನಾವು ಬಾಯಿ ತೆಗೆದರೆ ಬೈಬಲ್ ಏನು ಹೇಳ್ತಿತ್ತೋ ಅದನ್ನೇ ಮಾತಾಡಬೇಕು. ನಾನು ಯಾರನ್ನೂ ಟೀಕಿಸ್ತಾ ಇಲ್ಲ, ಬಟ್ ಮನಸ್ಸು ನೋವಾಗ್ತದೆ. ಕೆಲವ್ರ ಹತ್ರ ಮಾತಾಡ್ಲಿಕ್ಕೆ ನನಗೆ ಇಷ್ಟನೇ ಇಲ್ಲ, ಬರೀ ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ಅದು ಹಿಂಗಾಯ್ತು, ಇದು ಹಿಂಗಾಯ್ತು, ಅದು ಹಿಂಗಾಯ್ತು. ಬೈಬಲ್ನಲ್ಲಿ ಏನು ಬರ್ದಿದೆ ಅದನ್ನು ಹೇಳೋ. ಕೆಲವ್ರು ಹೇಳೋದೇ ಇಲ್ಲ, ಅದಕ್ಕೆ ನಾನು ಕೆಲವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಬರೀ ನೆಗೆಟಿವ್. ಅವನು ಹಿಂಗಂದ, ಇವನು ಹಿಂಗಂದ, ಈ ವರ್ಷ ಹಿಂಗಾಗ್ತದಂತೆ, ಹೆಂಗೆ ವರ್ಷತೆ. ಏನೈನಾಗಲನು
కథ మొత్తం మార్చగలవు. ಆಮೆನ್. ಹಲ್ಲೆಲೂಯಾ. ಬಾಯಿ ತೆಗೆದ್ರೆ ಏಸಪ್ಪ ಏನು ಹೇಳಿದ್ನೋ ಅದನ್ನೇ ಹೇಳು. ಇದರ ಅರ್ಥ ನಾನು ಸುಳ್ಳು ಹೇಳ್ತಿದ್ದೀನಿ ಎಂಬುದಾಗಲ್ಲ. ನನ್ನ ಶರೀರದಲ್ಲಿ ಅನಾರೋಗ್ಯ ಇರಬಹುದು, ಇದ್ರೂ ಕೂಡ ನಾನು ಏನು ಹೇಳ್ತೀನಿ ಗೊತ್ತಾ, ಅನಾರೋಗ್ಯ ಇದ್ರೂ ಕೂಡ ಯೇಸುವಿನ ಬಾಸುಂಡಗಳಿಂದ ನನಗೆ ಗುಣವಾಗಿದೆ. ನನ್ನ ಮನೆಯಲ್ಲಿ ಬಡತನ ಇರಬಹುದು, ಇದ್ರೂ ಕೂಡ ನಾನು ಏನು ಹೇಳ್ತೀನಿ, ಕ್ರಿಸ್ತನು ನನ್ನ ಬಡತನವನ್ನು ಹೊತ್ತುಕೊಂಡು ತನ್ನ ಐಶ್ವರ್ಯವನ್ನು ನನಗೆ ಕೊಟ್ಟ. ಪಾಪದಲ್ಲಿ ನಾನು ಬಿದ್ದರೂ ಕೂಡ ಏನು ಹೇಳ್ತೀನಿ, ವೈರಿಯೇ ನಾನು ಬಿದ್ದಿದ್ರೆ ಅಂದ್ರೆ ನಗಬೇಡ, ಕರ್ತನು ನನ್ನ ಮೇಲೆ ಕರುಣೆಯನ್ನಿಟ್ಟಿದ್ದಾನೆ, ನಾನು ಎದ್ದೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ದೇವರು ಏನು ಹೇಳಿದಾನೋ ಅದನ್ನು ಹೇಳು. స్థితిగతులన్నిటినీ మార్చువాడా, జీవితాలన్నిటినీ కట్టువాడా యేసు, నీ సన్నిధిలో సాధ్యం సమస్తము, నీ సన్నిధిలో సాధ్యం సమస్తము సాధ్యం. ఆమేన్. దమ్ము కావాలా? ఎందుకు, ಯಾಕೆ ಗೊತ್ತಾ ಮಾತಾಡ್ತಾ ಇಲ್ಲ? ಯಾಕಂದರೆ ನಾವು ಬೈಬಲ್ ಓದ್ತಾ ಇಲ್ಲ, ಅದಕ್ಕೆ ಬೈಬಲ್ ಓದಿಲ್ಲ, ಅದಕ್ಕೆ ಏನೂ ಇಲ್ಲ ಮೈಂಡಲ್ಲಿ. ಬರೀ ವಾಟ್ಸಪ್ಪು, ಚಾಟ್ GPT ಕಳಿಸ್ತಾ ಸ್ಟೇಟಸ್ಗಳು. ಬೈಬಲನ್ನು ಸ್ವಲ್ಪ ಧ್ಯಾನ ಮಾಡ್ರಿ. ಅವಾಗ ಏನು ಬರ್ತಿದೆ ಗೊತ್ತಾ, ನಿನ್ನ ಎಲ್ಲ ಮಾರ್ಗಗಳಲ್ಲಿ ಸಫಲ ಆಗ್ತೀವಿ. ಎಷ್ಟು ಜನ ಬಯಸ್ರಿ, ನಾನು ಮಾಡಿದ್ದು ಎಲ್ಲ ಸಫಲ ಆಗ್ಬೇಕಂತ ಬಯಸ್ತೀರಿ? ಕೈ ಎತ್ತಿ ಗಟ್ಟಿಯಾಗಿ ಆಮೇಲೆ ಅಂತ ಹೇಳ್ರಿ. ಅದು ಆಮೇಲೆ ಹೇಳಿ ಹಂಗೆ ಆಗೋದಿದ್ರೆ ಎಷ್ಟು ಚೆನ್ನಾಗಿ. ಬಟ್ ನೀನು ಧ್ಯಾನ ಮಾಡಬೇಕು. ಹಗಲು ಇರಲು ದೇವರು ಆ ಪರಿಸ್ಥಿತಿ ಬಗ್ಗೆ ಏನು ಹೇಳಿದನೋ ಅದನ್ನು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 1ನೇ ಅಧ್ಯಾಯ ಮೊದಲು 3 ವಚನ. ಭಕ್ತಿಹೀನರ ಆಲೋಚನೆಯಲ್ಲಿ ನಡೆಯದೆ, ಪಾಪಿಗಳ ಮಾರ್ಗದಲ್ಲಿ ನಿಲ್ಲದೆ, ಕುಚೋದ್ಯಗಾರರು ಕೂತುಕೊಳ್ಳುವಲ್ಲಿ ಕೂತುಕೊಳ್ಳದೆ, ಕರ್ತನ ನ್ಯಾಯನ ಪ್ರಮಾಣದಲ್ಲಿ ಸಂತೋಷಿಸಿ ಅದನ್ನು ರಾತ್ರಿ ಹಗಲು ಧ್ಯಾನಿಸುತ್ತಾ ಅವನು ಧನ್ಯನು. ತನ್ನ ಕಾಲದಲ್ಲಿ ತನ್ನ ಫಲ ಕೊಡುವಂತೆ, ಎಲೆ ಬಾಡದಂತೆ, ನೀರಿನ ಹೊಳೆಯ ಬಳಿಯಲ್ಲಿ ನೆಡಲ್ಪಟ್ಟಂಥ ಮರದ ಹಾಗೆ ಇರುವನು. ಅವನು ಮಾಡುವುದೆಲ್ಲ ಸಫಲವಾಗುವುದು. ಆಮೆನ್. ಹಲ್ಲೆಲೂಯಾ. ಏನು ಹೇಳ್ತಿದ್ದೆ ಬೈಬಲ್? ಭಕ್ತಿಹೀನರ ಆಲೋಚನೆ. ನಿಮಗೆ ವಾಟ್ಸಪ್ನಲ್ಲಿ ಬರೋದೆಲ್ಲ ಭಕ್ತಿಹೀನರ ಆಲೋಚನೆ. ನಾನು ಹೇಳ್ತೀನಿ ನೋಡ್ರಿ, ಒಂದು ಸಾರಿ ಒಂದು ಆಲೋಚನೆ ಮನಸ್ಸಿಗೆ ಬಂದ್ಬಿಟ್ಟೈತೆ, ಅದು ಕುಂತು ಬಿಡ್ತದೆ, ಹೋಗಲ್ಲ ಸುಲಭವಾಗಿ. ಅದಕ್ಕೆ ಯಾರ ಜೊತೆಗೆ ನೀನು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀವೋ ನೀನು ಅವರಂತೆ ಆಗ್ಬಿಡ್ತೀವಿ. ಬೈಬಲ್ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡು, ಬೈಬಲ್ ಅಂತೆ ಆಗ್ತೀನಿ ನೀನು. ಓದಲ್ಲ ಸೋಮಾರಿಗಳು, ಸಾರಿ ಹೇಳ್ತೀನಿ ನಿಮ್ಮ ಒಳ್ಳೇದಕ್ಕೆ, ಓದಲ್ಲ ಬೈಬಲ್. ಕೈ ಎತ್ತಬೇಡ್ರಿ. ಎಷ್ಟು ಜನ ಇವತ್ತು ಇಲ್ಲಿ ಬರೋದಕ್ಕಿಂತ ಮುಂಚೆ ಬೈಬಲ್ ಓದಿ ಬಂದಿದ್ದೀರಿ? అందుకే బతుకులు ఇలాగైనాయండి. ಮತ್ತೆ ಡೈಲಾಗ್ಸು, మీరేమండి ఫుల్ టైమర్స్, మీకు అన్నీ ఉన్నాయి. ఆమెనంದು ಹೇಳ್ತೀನಿ, ಯಾರು ನಂಗೆ ಹೇಳಿದ್ರಿ ನನಗೆ. ಹೌದು, అన్నీ ఉన్నాయి. ఎందుకు? ರಾತ್ರಿ ಪಗಲು దేవుని ವಾಕ್ಯನ ಧ್ಯಾನಿಸ್ತಾం మేము. ಆಮೆನ್. ನೋಡಿ ಏನು ಬರ್ದಿದೆ ಸ್ಪಷ್ಟವಾಗಿ, ದುಷ್ಟರ ಆಲೋಚನೆಯಲ್ಲಿ ನಡೆಯದೆ, ಕುಚೋದ್ಯಗಾರರ ಮಧ್ಯದಲ್ಲಿ ಕೂತ್ಕೊಳ್ಳದೆ. ಒಂದು ಗುಂಪಿರ್ತತೆ, ಚರ್ಚಲ್ಲಿ ಕೂಡ ಒಂದು ಗುಂಪಿರ್ತತೆ. ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲೋ, ಬೇರೆಯವ್ರ ಬಗ್ಗೆ ಮಾತಾಡ್ಕೊಂತ ನನ್ನ ಬಗ್ಗೆ ನಾನು ಸರಿಪಡಿಸ್ಕೊಳ್ಳೋಣ. ಬಿಟ್ಬಿಡೋಣ ಅದನ್ನು. ಯಾಕಂದರೆ ಸಮಯ ನಮ್ಮಲ್ಲಾಗಿದೆ. ಬದಲಾವಣೆ ಆಗಬೇಕು, ಬದಲಾವಣೆ ಆಗಬೇಕು. ಕರ್ತನ ನ್ಯಾಯ ಪ್ರಮಾಣವನ್ನು ಪ್ರೀತಿಸುವವನು. ಹಲ್ಲೆಲೂಯಾ. ರಾತ್ರಿ ಹಗಲು ಧ್ಯಾನ ಮಾಡುವವನು ಧನ್ಯನು. ಎಷ್ಟು ಜನ ಬಯಸ್ತೀರಿ ನೀವು ಮಾಡುವ ಬಿಸ್ನೆಸ್ಸಲ್ಲೆಲ್ಲ ನಿಮಗೆ ಪ್ರಾಫಿಟ್, ಲಾಭ ಸಿಗಬೇಕು ಅಂಥವ್ರು ಮಾತ್ರ ಕೈ ಎತ್ತಿರಿ, ಹಂಗೆ ಕೈ ಇಟ್ಕೊಳ್ರಿ. ಎಷ್ಟು ಜನ ಬಯಸ್ತೀರಿ ನಿಮಗೆ ಕಾಲಕ್ಕೆ ತಕ್ಕ ಟೈಮ್ನಲ್ಲಿ ನಿಮ್ಮ ಸ್ಯಾಲ್ರಿ ಬರಬೇಕು ಅಂತ ಕೈ ಮೇಲಕ್ಕೆತ್ತಿರಿ, ಹಾಗೆ ಎತ್ಕೊಂಡಿರ್ರಿ, ಕೆಳಗೆ ಇಡಬೇಡ್ರಿ. ಎಷ್ಟು ಜನ ಬಯಸ್ತೀರಿ ನೀವು ಮಾಡುವ ಎಲ್ಲ ಕೆಲಸದಲ್ಲಿ 100 ರೂಪಾಯಿ ಕೈ ಎತ್ತುತ್ತಾ ಇಲ್ಲ? ಹಲ್ಲೆಲೂಯಾ. ಗುಡ್ ಮಾರ್ನಿಂಗ್.
ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರಿ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ನನಗೆ ಯಶಸ್ವಿ ಆಗಬೇಕು? ಅದು ಆಗಬೇಕಂದರೆ ಹಗಲು ಇರಲು ದೇವರ ವಾಕ್ಯವನ್ನು ಧ್ಯಾನಿಸು. ಇಲ್ಲಂದ್ರೆ ಏನಾಗಲ್ಲ. ಮೋಸ ಮಾಡ್ಕೋಬೇಡ್ರಿ, ಮೋಸ ಮಾಡ್ಕೋಬೇಡ್ರಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದಕ್ಕೆ ಅದು ಹ್ಯಾಪಿ ಆಗಲ್ಲ. ಹಲ್ಲೆಲೂಯ. ಪ್ರಿಯರೇ, ಬೈಬಲಲ್ಲಿ ಏನು ಬರೆದಿದೆ ಗೊತ್ತಾ? ಹಿಬ್ರಿ 1ನೇ ಅಧ್ಯಾಯ ಮೊದಲು 3 ವಚನಗಳು. ಕಳೆದ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ನಾನಾ ಸಮಯದಲ್ಲಿ ವಿಧವಾದ ರೀತಿಯಲ್ಲಿ ಮಾತನಾಡಿದ ದೇವರು. ಎಲ್ಲರೂ ಹೇಳ್ರಿ, ದೇವರು ಮಾತಾಡ್ತಾನೆ. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ದೇವರು ಮಾತಾಡುತ್ತಾನೆ. ಈ ಅಂತ್ಯ ಕಾಲದಲ್ಲಿ ನಮ್ಮ ಸಂಗಡ ತನ್ನ ಮಗನ ಮುಖಾಂತರ ಮಾತಾಡ್ತಾ ಇದ್ದಾನೆ. ಅಂತ್ಯ ಕಾಲದಲ್ಲಿ ದೇವರು ಹೆಂಗ್ ಮಾತಾಡ್ತಾ ಇದ್ದಾನೆ? ಮಗನ ಮುಖಾಂತರ. ಈತನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದ್ದಾನೆ. ಈತನ ಮೂಲಕವಾಗಿ ಲೋಕವನ್ನು ಉಂಟು ಮಾಡಿದನು. ಈತನು ದೇವರ ಮಹಿಮೆಯ ಪ್ರಕಾಶವು, ಆತನ ವ್ಯಕ್ತಿತ್ವದ ಪ್ರತಿರೂಪವು ತನ್ನ ಬಲವುಳ್ಳ ವಾಕ್ಯದಿಂದ, ಎಲ್ಲರೆಲ್ಲರಿ ಬಲವುಳ್ಳ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದು ತಾನೇ ನಮ್ಮ ಪಾಪಗಳನ್ನು ತೊಳೆದ ಮೇಲೆ ಉನ್ನತನೊಳಗೆ ಮಹೋನ್ನತನ ಬಲಗಡೆಯಲ್ಲಿ ಕೂತುಕೊಂಡನು. ಎಲ್ಲರಿ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ಅಂತ್ಯ ಕಾಲದಲ್ಲಿ ದೇವರು ತನ್ನ ಮಗನ ಮುಖಾಂತರ ಮಾತಾಡ್ತಾ ಇದ್ದಾನೆ. ನಾನು ಯಾವಾಗಲೂ ಜನರಿಗೆ ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಬೈಬಲ್ನಲ್ಲಿ ದೇವರನ್ನು ಭೇಟಿಯಾಗು. ಮೀಟ್ ಗಾಡ್ ಇನ್ ದ ಬೈಬಲ್. ಎಷ್ಟು ಜನರು ಬಯಸ್ತೀರಿ, నాకు ಯೇಸು ಪ್ರಭುಕ ದರ್ಶನಂ ಕಾವಾಲ, ನಾನು ಯೇಸ್ವಾಮಿ ನೋಡಬೇಕು, ಯೇಸ್ವಾಮಿ ಬಂದು ನನ್ನ ಮೇಲೆ ಕೈ ಇಟ್ಟು ಆಶೀರ್ವದಿಸಬೇಕು. ಅದಾಗಬೇಕಾ? ಫಸ್ಟು ಬೈಬಲ್ನಲ್ಲಿ ದೇವ್ರು ನಿನ್ನ ಭೇಟಿಯಾಗು. ಆಗ ಈ ಬೈಬಲ್ ನಿನ್ನನ್ನು ಜೀವಿಸುವ ಯೇಸು ಬಳಿಗೆ ನಡೆಸ್ಕೊಂಡು ಹೋಗ್ತದೆ. ಅದಕ್ಕೆ ನಾನು ಪ್ರತಿದಿನ ಬೈಬಲ್ ಓದಬೇಕು. ಮೀಟ್ ಗಾಡ್ ಇನ್ ದ ಬೈಬಲ್. ಚಾಲೆಂಜ್ ಮಾಡ್ತೀನಿ. ನಮಗೆ ಆಗಲೇ ವಾಗ್ದಾನದ ಬೈಬಲ್ಗಳನ್ನು ಹೇಗೆ ಇಡೀ ವರ್ಷದಲ್ಲಿ ಮುಗಿಸ್ಬೇಕೆಂದು 31ನೇ ತಾರೀಕು ರಾತ್ರಿ ಕೊಟ್ಟಿದ್ದಾರೆ. ಯಾರಿಗೆ ಕೊಡಲಿಲ್ವೋ ಇವತ್ತು ಭೇಟಿಯಾಗ್ರಿ, ಆಮೇಲೆ ತಗೊತಾರೆ. ಬೈಬಲ್ ಓದ್ರಿ. ನಾನು ಹೇಳ್ತೀನಿ, ಬ್ರತಕುಲన్నీ ಮಾರಿపోతాయే. ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಅದ್ಭುತ, ನಿಮ್ಮ ಬಿಡುಗಡೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಆಶೀರ್ವಾದ ನಿಮ್ಮ ಕೈಯಲ್ಲಿದೆ. ಯಾಕೆ ಗೊತ್ತಾ? ಯೇಸು ನಮ್ಮೊಳಗಿದ್ದಾನೆ. ಯೇಸುವಿನಲ್ಲಿ ಸಮಸ್ತವಿದೆ. ನಾನು ಅಲ್ಲಿ ಹೋಗೋದು ಬೇಕಾಗಿಲ್ಲ. ನನಗೆ ಬೇಕಾಗಿದ್ದನ್ನು ಒಳಗಿಂದ ಹೊರಗೆ ಸುರಿಸ್ಬೇಕಷ್ಟೇ. ಇದು ಧನ್ಯ ಜೀವಿತ ಅಂತಾರೆ. ನನ್ನ ಹತ್ರ ಎಲ್ಲ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನನ್ನ ಹತ್ರ ಏನಿದೆ? ವಾಕ್ಯವಿದೆ ನನ್ನಲ್ಲಿ. ಆ ವಾಕ್ಯವೇ ಆಧಾರಭೂತವು. ಆ ವಾಕ್ಯದ ಮುಖಾಂತರ ದೇವರು ಸಮಸ್ತವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. ಎಲ್ಲರೂ, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా, నీ ఉంటే నాకు చాలు యేసయ్యా, నీ వెంటే నేను ఉంటా నేసయ్యా. ఉంటావా? ప్రతిరోజు బైబిల్ చదువు, ಪ್ರತಿದಿನ ಬೈಬಲ್ ಓದು, ಪ್ರತಿದಿನ ಬೈಬಲ್ ಧ್ಯಾನ ಮಾಡು. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ಗಮನಕ್ಕೊಚ್ಚಿ ಕೇಳಿರಿ. ನಾವು ದೇವರು ನಮ್ಮ ಹತ್ರ ಮಾತಾಡಬೇಕೆಂದು ಬಯಸ್ತೀವಿ. ಆದರೆ ಇದುವರೆಗೆ ದೇವರು ಮಾತಾಡಿದ್ದನ್ನು ನೀನು ಮಾಡಿದೀಯಾ? ಹೊಸ ವರ್ಷ, ಹೊಸ ಪ್ರಾಮಿಸ್, ಹಳೆ ಪ್ರಾಮಿಸ್ ನೆರವೇರಿಸಿದೀಯಾ? ಹೋದ ವರ್ಷ ದೇವರು ಏನು ಮಾತಾಡಿದ ಅದನ್ನು ನೆರವೇರಿಸಿದ್ದೀವಾ? ದೇವರಿಗೆ ವಿಧೇಯತೆ ಭಾಳ ಮುಖ್ಯ ಪ್ರಿಯರೇ. ಗಮನಕ್ಕೊಚ್ಚಿ ಕೇಳಿರಿ ಪ್ರಿಯರೇ. ಮಾಡಬೇಕಾಗಿದೆ ಎಲ್ಲವನ್ನು ಯೇಸ್ವಾಮಿ ಆಗಲೇ ಮಾಡಿ ಮುಗಿಸಿ ಬಿಟ್ಟಿದ್ದಾನೆ. ನಿಮ್ಮ ಆರೋಗ್ಯದ ಬಗ್ಗೆ ದೇವರು ಇವತ್ತು ಏನು ಮಾಡಲ್ಲ. ಯಾಕೆ ಗೊತ್ತಾ? ಆಗಲೇ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಶಿಲುಬೆಯಲ್ಲಿ. ಆಮೇಲೆ ಆಗಲೇ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಗಮನಕ್ಕೊಚ್ಚಿ ಕೇಳಿರಿ.
ನಿಮ್ಮ ಪಾಪ ಕ್ಷಮಾಪಣೆ ಬಗ್ಗೆ ದೇವರು ಏನು ಮಾಡಲ್ಲ ಇವತ್ತು. ಯಾಕೆ? ಆಗಲೇ ಮಾಡಿಬಿಟ್ಟಿದ್ದಾನೆ. ನಿಮ್ಮ ಬಡತನದ ಬಗ್ಗೆ ದೇವರು ಏನು ಮಾಡಲ್ಲ. ಯಾಕೆ? ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಈ ಮಾತುಗಳನ್ನು ಪವಿತ್ರಾತ್ಮನ ಹೋದ ವಾರ ನನ್ನ ಹತ್ರ ಮಾತಾಡ್ತಿದ್ರು. ಹೇಳು ನನ್ನ ಜನರಿಗೆ, ನಾನೇನು ಮಾಡಲ್ಲ. ಯಾಕೆ? ಆಗಲೇ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ನಿಮ್ಮ ಪ್ರಿಯರ ರಕ್ಷಣೆ ಬಗ್ಗೆ ದೇವರು ಏನು ಮಾಡಲ್ಲ. ಯಾಕೆ? ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಇಬ್ರಿ 10ನೇ ಅಧ್ಯಾಯ 12ರಿಂದ ಕೆಲವು ವಚನಗಳು. ಆದರೆ ಆ ಮನುಷ್ಯನು ಪಾಪಿಗಳಿಗೋಸ್ಕರ ನಿರಂತರವಾದ ಒಂದೇ ಯಜ್ಞವು. ಎಲ್ಲರೆಲ್ಲರಿ ನಿರಂತರವಾದ, ಸ್ವಲ್ಪ ಗಟ್ಟಿಗೆ ಹೇಳ್ತೀರಾ? ನಿರಂತರವಾದ ಒಂದೇ ಯಜ್ಞವನ್ನು ಅರ್ಪಿಸಿದ್ದಾನೆ. ನಿರಂತರವಾದದ್ದು, ತಾತ್ಕಾಲಿಕವಾದದ್ದಲ್ಲ, ನಿರಂತರವಾದಂಥ ಒಂದೇ ಅರ್ಪಣೆಯನ್ನು ಅರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದ ಪೀಠದಾಗಿ ಮಾಡಲ್ಪಡುವ ತನಕ ಆತನು ಎದುರು ನೋಡುತ್ತಾ ಇದ್ದಾನೆ. ಆತನು ಪವಿತ್ರನಾಗಿರುವ ಒಂದೇ ಅರ್ಪಣೆಯಿಂದ, ಎಲ್ಲರೆಲ್ಲರಿ ಒಂದೇ ಅರ್ಪಣೆಯಿಂದ, ಒಂದೇ ಅರ್ಪಣೆಯಿಂದ ನಿರಂತರಕ್ಕೂ ಸಂಪೂರ್ಣ ಮಾಡಿದ್ದಾನೆ. ಎಲ್ಲರೆಲ್ಲರಿ ಒಂದೇ ಅರ್ಪಣೆಯಿಂದ, ನನ್ನ ಕಡೆ ನೋಡಿ, ಒಂದೇ ಅರ್ಪಣೆಯಿಂದ ನಿರಂತರಕ್ಕೂ ಸಂಪೂರ್ಣವಾಗಿ ಮಾಡಿಬಿಟ್ಟಿದ್ದಾನೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ, ನೀನು ಎಲ್ಲವನ್ನು ನೋಡಿಕೊಳ್ಳುವಿ, ನೀನು ಎಲ್ಲವನ್ನು ಮಾಡಿ ಮುಗಿಸಿದಿ. ಆಮೆನ್. ಮಾಡಬೇಕಾಗಿದ್ದೆಲ್ಲ ಮಾಡಿದ್ದಾನೆ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ಇದು ನನ್ನ ಸಮಯ ಆಗಿದೆ. ಬದಲಾವಣೆ, ಇದು ನನ್ನ ಸಮಯವಾಗಿದೆ. ಮತ್ತೆ ನೀವು ನನ್ನ ಕೇಳ್ಬೋದು, ಹಾಗಂದ್ರೆ ಪಾಸ್ಟರ್ ನಾನು ಏನು ಮಾಡಲಿ ಅಂತ ಹೇಳಿ ಬೇಗನೆ ಮುಗಿಸ್ತೀನಿ. ಆಯ್ತಾ? ಯೋಹಾನ್ 2ನೇ ಅಧ್ಯಾಯ 5ನೇ ವಚನ. ನನ್ನ ಕಡೆ ನೋಡಿ, ಬರ್ಕೊಂಡು ನನ್ನ ಕಡೆ ನೋಡಿ. ಆಯ್ತಾ? ಬೈಬಲ್ನಲ್ಲಿ ಕಾನಾ ಗಾಲಿಲಿ ಪ್ರಾಂತದಲ್ಲಿ ಒಂದು ಮದುವೆನಲ್ಲಿ ಒಂದು ಕೊರತೆ ಇದೆ. ನಮ್ಮ ಜೀವಿತದಲ್ಲಿ ಕೊರತೆ ಇರ್ತದೆ. ಕೊರತೆ ಇದ್ದಾಗ ಅವರು ಯೇಸು ಮರಿಯಳ ಹತ್ರ ಹೋದರು, ಯೇಸು ಹತ್ರ ಹೋದರು. ಆಮೇಲೆ ಯೇಸು ಮರಿಯಳ ಹತ್ರ ಮಾತಾಡಿದಾಗ ಕೊನೆದಾಗ ಮರಿಯಳು ಏನು ಹೇಳ್ತಾನೆ 5ನೇ ವಾಕ್ಯದಲ್ಲಿ, ಆತನು ಏನು ಹೇಳ್ತಾನೋ ಅದನ್ನೇ ಮಾಡು. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮಗೆ ಯಶಸ್ವಿ ಕಾಣಬೇಕಾ? ಆತನು ಏನು ಹೇಳ್ತಾನೋ ಅದನ್ನೇ ಮಾಡು. ಈ ಪುಸ್ತಕ ಏನು ಹೇಳ್ತತೋ ಅದನ್ನು ಮಾಡು. ನಿನ್ನ ಆಲೋಚನೆ ಎಲ್ಲ ಗೂಗಲ್ ಏನು ಹೇಳ್ತತೋ ಅದನ್ನು ಮಾಡಬೇಡ. ಬೈಬಲ್ ಏನು ಹೇಳ್ತತೋ ಅದನ್ನು ಮಾಡು. ಹಲ್ಲೆಲೂಯಾ. ಲೂಕ 5ನೇ ಅಧ್ಯಾಯದಲ್ಲಿ ನನ್ನ ಕಡೆ ನೋಡಿ, ಇಡೀ ರಾತ್ರಿ ಪ್ರಯಾಸ ಪಟ್ಟು ಅವ್ರಿಗೆ ಒಂದು ಮೀನು ಸಿಗಲಿಲ್ಲ. ಪ್ರಯಾಸವೆಲ್ಲ ವ್ಯರ್ಥ. 25 ವ್ಯರ್ಥವಾಯ್ತಾ ನಿಮಗೆ? ನಿಮ್ಮ ಪ್ರಯಾಸ ಎಲ್ಲ ಸೋತೋಯ್ತಾ? ಆದರೆ ಪೇತ್ರನು ಹೇಳ್ತಾನೆ, ನೀನು ಹೇಳ್ತಾ ಇದೀಯಲ್ಲ, ನಿನ್ನ ಮಾತಿನ ಮೇರೆಗೆ ಮತ್ತೆ ನಾನು ಹೋಗಿ ಬಲೆ ಹಾಕ್ತೀನಿ. ಹೋದ ವರ್ಷ ಏನೇ ಆಗಿರಲಿ, ಈ ವರ್ಷ ನಿನ್ನ ಮಾತಿನ ಮೇರೆಗೆ ನಾನು ನಡಿತೀನಿ ಸ್ವಾಮಿ. ಎಷ್ಟು ಚೆನ್ನಾಗಿದ್ದೀರಿ ಹಂಗೆ ಹೇಳೋರು. ನಿನ್ನ ಮಾತಿನ ಮೇರೆಗೆ ನಾನು ಹಂಗೆ ನಡೀತೀನಿ ಎಂದು ಹೇಳಿದಾಗ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಎಲ್ಲ ಸಂಗತಿಗಳು ಬದಲಾವಣೆ ಆಗ್ತದೆ. ಇವತ್ತು ದೇವರು ನಿನ್ನ ಹತ್ರ ಏನು ಹೇಳ್ತಾ ಇದ್ದಾನೆ? ಏನು ಹೇಳ್ತಾ ಇದ್ದಾನೆ ದೇವರು ನಿಮ್ಮ ಹತ್ರ? ದೇವರು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾನೆ? ಏನು ಮಾತಾಡ್ತಾ ಇದ್ದಾನೆ? ದೇವರು ಮಾತಾಡ್ತಾನೆ ಇದ್ದಾನೆ. ನಮಗೆ ಟೈಮ್ ಇಲ್ಲ, ನಾವು ಭಾಳ ಬ್ಯುಸಿ ಇದ್ದೀವಿ. ಕೆಲವರು ವಟ 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 ಮಾತಾಡ್ತಾ ಇರ್ತಾರೆ. ದೇವರು ಮಾತಾಡೋದನ್ನು ಕೇಳ್ರಿ, ಸ್ವಲ್ಪ ನಿಮ್ಮ ಬಾಯಿ ಮುಚ್ಚ್ರಿ. ಪ್ರಾರ್ಥನೆಯಲ್ಲಿ ಬಂದು ಎಲ್ಲ ಟಕ 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 ಗಿಲಿಪಾಡ್ತಾರೆ, ಹೇಳೋಗ್ಬಿಡ್ತೀವಿ ಕೂತ್ಕೊಂಡು. ఎత్తైన కొండపైన ఏకాంతముగ చేరి రూపాంతర అనుభవము పొందు ప్రార్థించువో ప్రియుడా, క్రీస్తు యేసు ఎంటను కొండపైకి ఎక్కుము, ప్రభువు తిరిగి మాట్లాడు వరకు ప్రార్థించి ధ్యానించుము. లేదు అవసరం, ಎಲ್ಲರಿಗೂ ಅರ್ಜೆಂಟು. ಬರೋದು ಲೇಟ್ ಬರ್ತಾರೆ, ಹೋಗೋದು ಬೇಗ ಹೋಗ್ತಾರೆ. ಯಾಕೋ ಅರ್ಥನೇ ಆಗೋಲ್ತು. 43 ವರ್ಷದಿಂದ ನೋಡ್ತಾ ಇದ್ದೀನಿ ಅದೇ ಪಾಠ, అలవాట, పొరపాటు. జాగ్రత్త, పొరపాటే అలవాటు అయిపోతుంది మళ్ళా జీవితంలో. జాగ్రత్త.
పొరపాటు అయిందండి, పొరపాటు అలవాటు అయిపోతే ఇంకా డేంజర్ అండి. ಪ್ರಿಯರೇ, ದೇವರು ಮಾತಾಡಬೇಕೆಂದು ಏನು ಮಾತಾಡ್ತಿದ್ದಾನೆ ದೇವರು ಇವತ್ತು? ದೇವರು ಏನು ಮಾತಾಡ್ತಿದ್ದಾನೆ? ಡಿಸೆಂಬರ್ ಮುಗಿಲಿಕ್ಕೆ ಬಂದಾಗ ಪ್ರತಿದಿನ ನಾನು ಕಾಯ್ತಾ ಇರ್ತೀನಿ. 31ನೇ ತಾರೀಕು ನಾನು ಏನು ಪ್ರಾರ್ಥನೆ ಮಾಡಿಲ್ಲ. ದೇವರೇ ನೀನು ಮಾತಾಡಪ್ಪ, ಮಾತಾಡಿದೆಲ್ಲ ಬರ್ಕೊಂಡಿದ್ದೀನಿ, ನನ್ನ ಡೈರಿನಲ್ಲಿ ಬರ್ಕೊಂಡಿದ್ದೀನಿ. ಪ್ರತಿದಿನ ಮಾತಾಡಬೇಕೆಂದು ಬಯಸ್ತಾನೆ ದೇವರು. ಸಾರಿ, ನಾವು ಬ್ಯುಸಿ ಇದ್ದೀವಲ್ಲ, ಟೈಮ್ ಇಲ್ಲ. ಏನು ಮಾಡ್ತಾ ಇದ್ದೀ? ಮೊಬೈಲ್. ಹಲೋ. ಹಿಬ್ರೂ 3ನೇ ಅಧ್ಯಾಯ 15 ವಚನ, 3 ವಚನಗಳು ನೋಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಹೊತ್ತು ನೀವು ಆತನ ಧ್ವನಿಯನ್ನು ಕೇಳಿದರೆ ಎಂದು ಹೇಳುವಾಗ ನಿಮ್ಮ ಹಿರಿಯರು ಕೋಪವನ್ನಲ್ಲಿ ಬಿದ್ದಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದೇವರ ಕೋಪವನ್ನು ಎಬ್ಬಿಸಿದ್ರು. ಯಾಕೆ ಗೊತ್ತಾ? ಹೃದಯವನ್ನು ಕಠಿಣ ಮಾಡಿಕೊಂಡ್ರು. ಕೆಲವ್ರಿಗೆ ಯಾಕೋ ಏನೋ ಕೇಳೋದೇ ಇಲ್ಲ ಮಾತನ್ನು, ಕೇಳೋದೇ ಇಲ್ಲ ಮಾತನ್ನು. ಕಣ್ಣಿಗೆ ಕಾಣುವ ಮನುಷ್ಯರ ಮಾತು ಕೇಳಿಲ್ಲ ಅಂದರೆ ಕಾಣದಿರುವ ದೇವರ ಮಾತನ್ನು ಹೆಂಗೆ ಕೇಳ್ತೀಯಪ್ಪ ನೀನು? ಯಾಕೆ ಗೊತ್ತಾ? ಹೃದಯ ಕಠಿಣ ಆಗ್ಬಿಟ್ಟೈತೆ. ಪಾಪವು ಮೋಸಕೊಂಡು ನಮ್ಮ ಹೃದಯವನ್ನು ಕಠಿಣ ಮಾಡಿದೆ. ಪಾಪ ಅಂದರೆ ಬರೀ ವ್ಯಭಿಚಾರ, ಕೊಲೆ, ಕುಡಿಯುವುದು, ಕಳ್ಳತನ ಅಲ್ಲ. ದೇವರ ಮಾತಿಗೆ ಅವಿಧೇಯತೆ ತೋರಿಸುವುದು ಪಾಪ. ಮಾಡ್ತಾ 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 ಅದು ಕಠಿಣ ಆಗ್ಬಿಡ್ತದೆ ಒಂದೊಂದು ಸಾರಿ. ಇವತ್ತು ದೇವರು ನಿಮ್ಮ ಹತ್ರ ಏನು ಮಾತಾಡ್ತಿದ್ದಾನೆ? ಎಷ್ಟು ಜನ ಹೇಳ್ತೀರಿ, ನೀ ಮಾಟ ಚಾಲಯ್ಯ, ನೀ ಚೂಪು ಚಾಲಯ್ಯ, ನೀ ನುಡಿದರೆ ಸಾಕು ಮಾಡುವೆ, ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಮಾರ್ಗ ಒಂದೇ ಹಿಡಿಯುವೆ, ಪ್ರೀತಿಯ ಯೇಸುವೆ. ಹಲೋ. 4ನೇ ಅಧ್ಯಾಯ 7ನೇ ವಚನ. ತಿರುಗಿ ಅಂದರೆ ಒಂದ್ಸಾರಿ ಹೇಳಿದ್ರೆ ನಾವು ಕೇಳಲ್ಲ. ಯಾಕೆ? ತಿರುಗಿ ತಿರುಗಿ ಹೇಳ್ಬೇಕು. ಕೆಲವ್ರಿಗೆ ಒಂದೇ ಸಾರಿ ಹೇಳಿದ್ರೆ ಕೇಳಲ್ಲ. ಮಲ್ಲ ಮಲ್ಲ చెప్పాలి. ఎన్నితూర్లు చెప్తావు? ఇనేంతవరకు చెప్తూ ఉంటాడు దేవుడు. ನೋಡಿ, ಹಿಬ್ರೂ 4:7 ಏನು ಬರ್ತಿದೆ? ತಿರುಗಿ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತನಾಡಿ ಈ ಹೊತ್ತು ಎಂದು ಹೇಳ್ತಾನೆ. ಯಾವಾಗಲೂ ಹೇಳಿದ್ದು. ದಾವೀದನಿಗೂ ಹಿಬ್ರಿಯರ ಬರೆದ ಪತ್ರಿಕೆ ಸಮಯಕ್ಕೂ ಬಹಳ ಅಂತರವಿದೆ. ಆವತ್ತು ಹೇಳಿದ್ದನ್ನು ಇವತ್ತು ಅಂತ ಹೇಳ್ತಿದ್ದಾನೆ. ಯಾಕೆ? ಇವತ್ತು ಕೂಡ ಅದೇ ಪ್ರಾಬ್ಲಮ್. ದೇವ್ರು ಏನು ಮಾಡ್ತಾನೆ ಗೊತ್ತಾ? ಹಳೇದು ಮಾತಾಡಿದ್ದೀನಿ, ನೀನು ಕೇಳಿಲ್ಲ, ನೀನು ಹೊಸದೇನು ಮಾಡಲ್ಲ, ಮೊದಲು ನೀನು ಹಳೇದು ಜ್ಞಾಪಕ ತರಿಸ್ತೀನಿ, ನೀನು ಅದನ್ನು ಮಾಡು, ಆಮೇಲೆ ಹೊಸದು ಹೇಳ್ತೀನಿ ನಾನು. ದೇವ್ರ ರಾಜ್ಯದಲ್ಲಿ ಲಿಫ್ಟ್ ಇಲ್ಲ, ಮೆಟ್ಲತ್ತಿ ಹೋಗ್ಬೇಕು, ಒಂದೊಂದು ಮೆಟ್ಟು. ಎಲ್ಲರಿಗೂ ಸುಖ ಜೀವನ ಆಗ್ಬಿಟ್ಟೈತಿ ಇವತ್ತೆಲ್ಲ. ಪುಷ್ಕಂದು ಹೋಗ್ಬೇಕು, ಆಗಲ್ಲ. ಪುಷ್ಕಂದು ಹೋದ್ರು ರಾಕೆಟ್ ದೀಪಾವಳಿಗೆ ಪುಸುಕಂದು ಹೋಗ್ತದೆ, ಪುಸುಕಂದು ಬರ್ತದೆ ಮತ್ತೆ ಕೆಳಗೆ ಅಷ್ಟೇ. ಮೆಟ್ಲು ಹತ್ತಬೇಕು ಒಬ್ಬೊಬ್ಬರು. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಕಡೆ ಯೋಬನು ಹೇಳ್ತಾನೆ, ಸ್ವಾಮಿ, ನನ್ನ ಮಾರ್ಗಗಳನ್ನು ನಾನು ಹಾಲಿನಿಂದ ತೊಳೆದಾಗ ಬಂಡೆಯು ನನಗೆ ಎಣ್ಣೆಯನ್ನು ಕೊಟ್ಟಿತು. ಅಂದರೆ ನನ್ನ ಮಾರ್ಗಗಳ ಹಾಲು ಅಂದರೆ ದೇವರ ವಾಕ್ಯ. ವಾಕ್ಯದ ಅನುಸಾರವಾಗಿ ನಾನು ನಡೆದಾಗ ಬಂಡೆ ಅಂದರೆ ಕ್ರಿಸ್ತನು, ಕ್ರಿಸ್ತನಿಂದ ಎಣ್ಣೆ, ಅಭಿಷೇಕ ಬರ್ತಾನೆ ಇರ್ತತೆ. ತುಂಬಿ ತುಳುಕೋ ತನಕ ಬರ್ತಾ ಇರ್ತದೆ ಅಭಿಷೇಕ. అభిషేకದ కూటాలు అని ఎక్కడికో పోకర్లేదు. ఇంట్లోనే వాక్యానుసారంగా నడుచు. బండ అయిన క్రీస్తుని ఎంట ఉన్నాడు. ఆ బండ నుంచి నూనె వస్తుంది. హల్లెలూయా, ఆమేన్. కీర్తನೆ 95:7-8. ಆತನು ನಮ್ಮ ದೇವರು, ನಾವು ಆತನ ಮೇಯಿಸುವ ಜನರು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು, ಎಲ್ಲರೂ ಹೇಳ್ರಿ, ಈ ಹೊತ್ತು ಆತನ ಸ್ವರವನ್ನು ಕೇಳಿದರೆ, ಅರಣ್ಯದಲ್ಲಿ ಆದ ಶೋಧನೆಯ ದಿವಸದಲ್ಲಿ ಕೋಪವನ್ನು ಎಬ್ಬಿಸಿದ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ.
ಕಠಿಣವಾದ ಹೃದಯ ದೇವರ ಸ್ವರವನ್ನು ಕೇಳುವುದಿಲ್ಲ. ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ, ಗಮನ ಕೊಟ್ಟು ಕೇಳ್ರಿ. ಇಸ್ರಾಯೇಲರು ಪಾಪ ಮಾಡಿದಾಗ ಬೈಬಲ್ನಲ್ಲಿ ಏನು ನೋಡ್ತೇವೆ, 400 ವರ್ಷ ದೇವರು ಅವ್ರ ಹತ್ರ ಮಾತಾಡಿಲ್ಲ, ಗೊತ್ತಾ? ಮಲಾಕಿಯಿಂದ ಮತ್ತಾಯಿ ತನಕ 400 ವರ್ಷಗಳೋಯ್ತು, ದೇವರ ಒಂದು ಪ್ರಕಟಣೆ ಬರಲಿಲ್ಲ. ದೇವರು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನನಗೆ ಭಯ ಆಗ್ತದೆ, ಹೋಗ್ಬೇಕನ್ಸ್ತದೆ, ಅಲ್ಲಿಗೆ ಭಯ ಆಗ್ತದೆ, ಹಂಗೆ ನಡುಗ್ತದೆ. ಯಾಕೆ ಗೊತ್ತಾ? ದೇವರು ಮಾತಾಡ್ತಾ ಇಲ್ಲ. ಯಾಕೆ? ಹೇಳಿದ್ದನ್ನು ನಾನು ಕೇಳಿಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ. ಇವತ್ತು ದೇವರು ನನ್ನ ಹತ್ರ ಪ್ರತಿದಿನ ಮಾತಾಡ್ತಿಲ್ಲ ಅಂದರೆ ನನ್ನ ಲೈಫ್ನಲ್ಲಿ ಏನೋ ಡೇಂಜರ್ ಇದೆ, ನಮ್ಮನ್ನು ನಾವು ಮೋಸಪಡಿಸ್ಕೊಳ್ಳೋದು ಬೇಡ. ಈ ಹೊತ್ತು ಆ ಕಠಿಣವಾದ ಹೃದಯವನ್ನು ಮುರಿಯಪ್ಪ ಅಂತ ಕೇಳ್ಕೊಳ್ಳೋಣ. ಕಠಿಣವಾದ ಹೃದಯವನ್ನು ಮುರಿ ಸ್ವಾಮಿ. 7 ಕೋಟಿ ಜನ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ದೇವರು ನಿಮ್ಮನ್ನು ಸಮಾಧಾನ ಪಡಿಸಿ ನಿಮ್ಮ ಮುಖಾಂತರ ಅವ್ರನ್ನೂ ಸಮಾಧಾನ ಪಡಿಸಬೇಕೆಂದಿದ್ದಾನೆ. ಬರೀ ನಾನು, ನನ್ನದು ನನ್ನದು ನನ್ನದು, ನಾನು, ನನ್ನ ಹೆಂಡತಿ ಮೇರಿ, ನನ್ನ ಮಕ್ಕಳು ಯೋಹಾನು ಮತ್ತು ನನ್ನ ಮಕ್ಕಳು ಯಾಕೋಬ್, ನಾವು 4, ಇನ್ನು ಸಾಕು ಅಂದರೆ ಹಂಗೆ ಇರ್ತದೆ ಜೀವನ. ಹ್ಯಾಪಿ ನ್ಯೂ ಇಯರ್ ಆಗಿರ್ಬೇಕಾ? ಹೊಸ ವರ್ಷವು ಆನಂದಕರವಾಗಿರ್ಬೇಕಾ? ಕಾಲವು ಸಮಯವು ಪ್ರತಿಯೊಬ್ಬರಿಗೆ ಬರುತ್ತದೆ. ಇದು ನಮ್ಮ ಸಮಯ, ಇದು ನನ್ನ ಸಮಯ. ಎಲ್ರೆಲ್ರಿದು ನನ್ನ ಸಮಯ, ಬದಲಾವಣೆಯ ಸಮಯ. ಆಮೇನ್. ಮುಕ್ತಾಯದಲ್ಲಿ ಗಮನ ಕೊಟ್ಟು ನನ್ನ ಮಾತು ಕೇಳ್ರಿ. ಪ್ರತಿದಿನ ಬೈಬಲ್ನಲ್ಲಿ ದೇವರನ್ನು ಭೇಟಿಯಾಗ್ರಿ. ಆಗ ಆ ಬೈಬಲ್ ವಾಕ್ಯ ನಿಮ್ಮನ್ನು ದೇವರ ಬಳಿಗೆ ನಡೆಸ್ತದೆ. ಹಗಲಿರಲು ವಾಕ್ಯವನ್ನು ಧ್ಯಾನಿಸಿರಿ. ನಿಮ್ಮೆಲ್ಲ ಕೆಲಸಗಳಲ್ಲಿ ಸಫಲತೆ, ಮಹಾಜಯವನ್ನು ಅನುಭವಿಸ್ತೀರಿ. ಸಭೆ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಕ್ರಿಸ್ಮಸ್ ಟೈಮ್ ಅಲ್ಲ, ಬೇರೆ ಟೈಮಲ್ಲಿ ಕೂಡ ಆತ್ಮಗಳನ್ನು ತಕೊಂಡು ಬನ್ನಿರಿ. ಆಮೆನ್. ಪ್ರಿಯರೇ, ಗಮನವಿಟ್ಟು ಕೇಳ್ರಿ. ಮುಕ್ತಾಯದಲ್ಲಿ ಇದನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ದೇವರು ನಮಗೋಸ್ಕರ ಹೊಸ ಅಭಿಷೇಕವನ್ನು ಇಟ್ಟಿದ್ದಾನೆ. ಹೊಸ ಅಭಿಷೇಕ ದೇವರು ಬಯಸ್ತಾನೆ. ನಾವು ಹೋಗಿ ರೋಗಿಗಳಿಗೆ ಪ್ರಾರ್ಥನೆ ಮಾಡಬೇಕು. ನೀವು ಹೋಗ್ರಿ, ನಿಮ್ಮ ಮುಖಾಂತರ ಆಗ್ತದೆ. ನಿಮ್ಮ ಮುಖಾಂತರ ದೇವರು ನಿಮ್ಮ ವ್ಯಾಪಾರಗಳನ್ನು ಮೇಲಕ್ಕೆ ಎಬ್ಬಿಸ್ತಾನೆ. ನಿಮ್ಮ ಮುಖಾಂತರ ಕೋಟಿ ಕೋಟಿಗಟ್ಟಲೆ ರಾಜ್ಯದೊಳಗೆ ಬರಬೇಕು. ಇವತ್ತು ಬೆಳಗ್ಗೆ ದೇವರು ನನ್ನ ಹತ್ರ ಮಾತಾಡಿದ್ದೇನೆಂದರೆ ವಿಷಯ, ದೇವರ ಕೃಪೆ ನಮಗೆ ಸಮೃದ್ಧಿಯನ್ನು ಕೊಟ್ಟು ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯಾಗಿದ್ದು, ಅವಶ್ಯದಲ್ಲಿ ಕೊರತೆಯಲ್ಲಿದ್ದವರಿಗೆ ನನ್ನ ಸಮೃದ್ಧಿ ಅವರಿಗೆ ಉಪಯೋಗಕರವಾಗಿರ್ತದೆ. ಬರೀ ನಿಮಗೆ ಬರುವ ಸಂಬಳದಿಂದಲ್ಲ, ದೇವರು ಹೆಚ್ಚು ಕೊಡ್ತಾನೆ. ಅದನ್ನು ಸೇವೆಗೆ ಉಪಯೋಗಿಸಿರಿ, ಸುವಾರ್ತೆಗೆ ಉಪಯೋಗಿಸಿರಿ, ಮಿಷನರೀಸ್ಗೆ ಹೋದು ನಮ್ಮನ್ನು ಭೇಟಿಯಾಗ್ರಿ. ಆಮೇಲೆ ಹೇಳ್ತೀವಿ ಮಿಷನರಿಗೋಸ್ಕರ ಏನೇನು ಮಾಡ್ಬೋದು ಎಂಬುದಾಗಿ. ಕಟ್ಟಡ ತಯಾರಾಗ್ತಾ ಇದೆ, ಮುಗಿಬೇಕದು. ನಾನು ಕೊಟ್ಟಿಲ್ಲ ಅಂದರೆ, ನೀವು ಕೊಟ್ಟಿಲ್ಲ ಅಂದರೆ ಆಗಲ್ಲ ಅಂತ ಹೇಳಲ್ಲ. ದೇವರು ಹೇಳ್ತಾನೆ ಎಸ್ತರ್ಗೆ, ನೀನು ಸುಮ್ಮನಿದ್ರೆ ಸಹಾಯ ಬೇರೆ ಕಡೆಯಿಂದ ಬರ್ತದೆ, ಆದರೆ ನನ್ನಲ್ಲಿ ಅಭಿವೃದ್ಧಿ ಬೇಕು, ಸಮೃದ್ಧಿ. ಎಲ್ಲರಿ ಸಮೃದ್ಧಿ, ಬದಲಾವಣೆ, ಸಮೃದ್ಧಿ. ಇದು ನನ್ನ ಸಮಯ. ಆಮೇನ್. ಪ್ರಾರ್ಥನೆ ಮಾಡೋಣ. ಎಷ್ಟು ಜನ ಹೇಳ್ತೀರಿ ನನಗೆ ಹೊಸ ಅಭಿಷೇಕ ಬೇಕು, ದೇವರು ಏನು ಹೇಳ್ತಾನೋ ನಾನು ಅದನ್ನು ಮಾಡ್ತೀನಿ, ಆತನ ಸ್ವರಕ್ಕೆ ನಾನು ಕಿವಿ ಕೊಡ್ತೀನಿ ಅಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನಾವು ನಿಮ್ಮ ಕೆಲಸ ಬಿಟ್ಟು ಫುಲ್ ಟೈಮ್ ಮಿನಿಸ್ಟ್ರಿ ಬರ್ರಿ ಅಂತ ಹೇಳಂಗಿಲ್ಲ. ಇದ್ದ ಕಡೆಯಲ್ಲೇ ನೀವು ರೋಗಿಗಳಿಗೆ ಪ್ರಾರ್ಥನೆ ಮಾಡಿರಿ, ಸುವಾರ್ತೆ ಸಾರ್ರಿ, ಕಷ್ಟದಲ್ಲಿದ್ದವ್ರನ್ನ ಭೇಟಿಯಾಗ್ರಿ. ಅದ್ಭುತ ಕಾರ್ಯಗಳು ದೇವರು ನಿಮ್ಮ ಮುಖಾಂತರ ಮಾತಾಡ್ತಾನೆ. ಓ ರೆಲನ್ನ ಶಕ್ಕೋ ರಿ ಅಂದರೆ ರಿಬಲ ಮಲನ್ನ ಶಕ್ಕೋ ರಿ ಅಂದರೆ ಕರ್ತನ ಬಲವಾದ ಸನ್ನಿಧಿ ಚಲಿಸ್ತಾ ಇದೆ. ದಯಮಾಡಿ ಆಚೆ ಈಚೆ ತಿರುಗಾಡಬೇಡ್ರಿ, ಗಮನ ಆಚೆ ಕಚಿ ನೋಡಬೇಡ್ರಿ, ಗಮನ ಕೊಟ್ಟು. ದಿಸ್ ಇಸ್ ಸೀರಿಯಸ್ ಬಿಸ್ನೆಸ್. ದೇವರು ತನ್ನ ಸೇವೆಯಲ್ಲಿ ನಿಮ್ಮ ಪ್ರತಿಯೊಬ್ಬರನ್ನು ಉಪಯೋಗಿಸ್ತಾನೆ. ನಮ್ಮ ಸಭೆ ಬೇರೆ ಸಭೆಗಳಂತಲ್ಲ, ನಮ್ಮ ಸಭೆಯಲ್ಲಿ ಪ್ರತಿ ವಿಶ್ವಾಸಿಯು ಒಬ್ಬ ಸೇವಕನು. ಎವ್ರಿ ಮೆಂಬರ್ ಅ ಮಿಷನರಿ.
ಇವತ್ತು ದೇವರು ಏನು ಮಾತಾಡ್ತಿದ್ದಾನೆ ನಿಮ್ಮ ಹತ್ರ? ನೀವಿರುವ ಸ್ಥಳದಲ್ಲೇ ನಿಮ್ಮನ್ನು ಸಾಕ್ಷಿಗಳನ್ನಾಗಿ ಉಪಯೋಗಿಸ್ತಾನೆ. ಹೊಸ ತೈಲದ ಅಭಿಷೇಕವು ಬರ್ತಾ ಇದೆ. ನಿಮ್ಮ ಬಲಹೀನತೆಗಳು, ಒಂದು ನಿಮಿಷ ಕಣ್ಣು ಮುಚ್ಕೊಳ್ಬೇಡ್ರಿ, ನನ್ನ ಕಡೆ ನೋಡ್ರಿ. ನಾನು ಬರೀ ಪ್ರಾರ್ಥನೆ ಮಾಡೋಣಂದ್ರೆ ಕಣ್ಣು ಮುಚ್ಕೊಳ್ಳಿ ಕೇಳಿಲ್ಲ. ಧಾರ್ಮಿಕರಾಗಬೇಡ್ರಿ, ರಿಲಿಜಿಯಸ್ ಬೇಡ, ನನ್ನ ಕಡೆ ನೋಡ್ರಿ. ನಿಮ್ಮ ಬಲಹೀನತೆಗಳಿಂದ ನೀವು ನಿಂತುಕೊಂಡಿರ್ಬೋದು, ನಿಮ್ಮ ಕಷ್ಟಗಳಿಂದ ನೀವು ನಿಂತುಕೊಂಡಿರ್ಬೋದು. ದೇವರಿಗೆ ನನ್ನ ಸಾಮರ್ಥ್ಯ ಬೇಡ, ನನ್ನ ಸೌಲಭ್ಯ ಬೇಕು. ಇಫ್ ಐ ಆಮ್ ಅವೈಲಬಲ್ ಟು ಗಾಡ್, ದಟ್ ಈಸ್ ಇನಫ್. He doesn't need my ability, he needs my availability. ಸಿದ್ಧವಾಗಿದ್ದೀನಿ ಸ್ವಾಮಿ, ಇದಿಗೋ ದೇವ ನಾ ಜೀವ, ಅಷ್ಟೇ ಸಾಕು, ಅಷ್ಟೇ ಸಾಕು. ಥ್ಯಾಂಕ್ ಯು ಜೀಸಸ್. ಅದೇ ರೀತಿಯಲ್ಲಿ ನಿಮ್ಮ ಶರೀರದಲ್ಲಿರೋ ಪ್ರತಿ ಅನಾರೋಗ್ಯ ಈಗ ಬಿಟ್ಟು ಹೋಗ್ತಾ ಇದೆ. ಕುಟುಂಬಗಳಲ್ಲಿ ಸಮಾಧಾನ ಬರ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ, ಮಕ್ಕಳು ತಂದೆ ತಾಯಿ ಮಧ್ಯದಲ್ಲಿ, ಸೊಸೆ ಅತ್ತೆಯಂದಿರ ಮಧ್ಯದಲ್ಲಿ ಕರ್ತನು ತನ್ನ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದರೆ ಇದು ನಮ್ಮ ಸಮಯವಾಗಿದೆ, ಇದು ನಮ್ಮ ಸಮಯವಾಗಿದೆ. ಹಾಲೆಲೂಯಾ. ರೆಲನ ಮಲನ ಶಕುರಿ ಅಂದರೆ ಬಲನ ಮಲ ಮಲ ಮರ ಮರಮ ರಿಯಲನ ಮಲನ ಮಲ ಮಮ 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 ಮಮ. ಜೀಸಸ್. ಸಮರ್ಪಣೆ, ಜಸ್ಟ್ ಸಮರ್ಪಣೆ ಮಾಡಿಕೊಳ್ಳ್ರಿ, ಅಷ್ಟೇ ಸಾಕು. ఇదిగో దేవా నా జీవితం, ఆపాదమస్తకం నీకంకితం. ఇదిగో దేవా నా జీవితం, ఆపాదమస్తకం నీకంకితం. శరణం నీ శరణం, శరణం నీ శరణం, శరణం నీ శరణం, శరణం నీ శరణం. ఇదిగో దేవా నా జీవితం, ఆపాదమస్తకం నీకంకితం. ఇదిగో దేవా నా జీవితం, ಆಪಾದಮಸ್ತಕಂ ನೀಕಂಕಿತಂ. ದೇವರ ಜೊತೆಗೆ ಕನೆಕ್ಟ್ ಆಗಿರಿ. ಗೆಟ್ ಕನೆಕ್ಟೆಡ್ ಟು ಗಾಡ್. ದೇವರ ಜೊತೆಗೆ ಸಂಪರ್ಕ. ಆತ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ಆ ಮಾತಿನ ಮೇಲೆ ನಿನ್ನ ಭವಿಷ್ಯತ್ತಿದೆ, ಆ ಮಾತಿನ ಮೇಲೆ ನಿನ್ನ ದರ್ಶನ, ನಿನ್ನ ಜೀವನ. ಪ್ಲೀಸ್, ಪಕ್ಕದಲ್ಲಿ ಎಷ್ಟೇ ಗಲಿಬಿಲಿ ಆಗ್ತಿದ್ರು ಕೂಡ ದೇವರು, ಗಾಡ್ ಈಸ್ ಸ್ಪೀಕಿಂಗ್ ಟು ಯು. ನಿನ್ನ ಹತ್ರ ದೇವರು ಮಾತಾಡ್ತಾ ಇದ್ದಾನೆ. ದೇವರು ನಿನ್ನ ಹತ್ರ ಮಾತಾಡ್ತಿದ್ದಾನೆ. ಆತನ ಸ್ವರವನ್ನು ಕೇಳು. ನಿನ್ನ ಬಲಹೀನತೆಗಳು ಆತನ ಲೆಕ್ಕಿಸುವುದಿಲ್ಲ. ನಿನ್ನ ಬಲಹೀನತೆಯನ್ನು ತನ್ನ ಬಲದಿಂದ ತುಂಬಿಸ್ತಾನೆ. ನಿನ್ನ ಬಡತನದಲ್ಲಿ ಆತನ ಐಶ್ವರ್ಯತೆಯನ್ನು ಕಾಣುತ್ತಿ. ನಿನ್ನ ಅನಾರೋಗ್ಯದಲ್ಲಿ ಆತನ ಆರೋಗ್ಯವನ್ನು ಕಾಣುತ್ತಿ. ಪ್ರತಿಯೊಂದು ರೋಗ ಬಿಟ್ಟು ಹೋಗ್ತಾ ಇದೆ. ಪ್ರತಿಯೊಂದು ಸ್ವಸ್ಥತೆಗಳು ನೀವು ಈಗಾಗಲೇ ಅನುಭವಿಸ್ತಾ ಇದ್ದೀರಿ. ಕುಟುಂಬಗಳಲ್ಲಿ ಬದಲಾವಣೆಗಳು, ಪರಿಸ್ಥಿತಿ ಬದಲಾವಣೆಗಳು. ಶರಣಂ ನೀ ಶರಣಂ, ಶರಣಂ ನೀ ಶರಣಂ, ಶರಣಂ ನೀ ಶರಣಂ, ಶರಣಂ ನೀ ಶರಣಂ. ಇದಿಗೋ ದೇವಾ ನಾ ಜೀವಿತಂ, ಆಪಾದಮಸ್ತಕಂ ನೀಕಂಕಿತಂ. ಇದಿಗೋ ದೇವಾ. ಪ್ರಿಯರೇ, ಇಂದು ನೀವು ಮಾಡುವ ತೀರ್ಮಾನ ರಾಷ್ಟ್ರಗಳನ್ನು, ದೇಶಗಳನ್ನು ಬದಲಾಯಿಸುವಂಥದ್ದಾಗಿದೆ. ಕರ್ತನ್ ಕಾಯ್ತಾ ಇದ್ದಾನೆ ನಮ್ಮ ಯಸ್ಗೋಸ್ಕರ. ನಮ್ಮ ಹೌದುವನ್ನು ಹೇಳಿದರೆ ಲೆಫ್ಟ್, ರೈಟ್, ಸೆಂಟರ್, ಬ್ಯಾಕ್ ಸೈಡ್ ದೇವರು ನಾನಾ ರೀತಿಯಲ್ಲಿ, ಅಸಾಧ್ಯ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಉಪಯೋಗಿಸಿ
ಚರಿತ್ರೆಯನ್ನು ಬದಲಾಯಿಸುವವರು ಇಂದು ನಮ್ಮ ಮಧ್ಯದಲ್ಲಿದ್ದಾರೆ. ಆತನ ಹಸ್ತ ಬರ್ತಾ ಇದೆ, ಪ್ರತಿಯೊಬ್ಬರ ಮೇಲೆ ಆತನ ಹಸ್ತ ಬರ್ತಾ ಇದೆ. ಹಿಂದೂ ಸ್ವಾಮಿಗೆ ಹೇಳ್ರಿ, ಸ್ವಾಮಿ ಬೇರೆ ಎಲ್ಲಿ ನೀನು ನೋಡೋದು ಬೇಕಾಗಿಲ್ಲಪ್ಪ, ನಾನಿದ್ದೀನಿ ಸ್ವಾಮಿಲಿ, ನಾನಿದ್ದೀನಿ ಸ್ವಾಮಿ, ಬೇರೆ ಎಲ್ಲಿ ನೀನು ಹುಡುಕೋದು ಬೇಕಾಗಿಲ್ಲ. ಐ ಆಮ್ ಹಿಯರ್, ನಾನು ರೆಡಿಯಾಗಿದ್ದೀನಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕೆಲಸದಲ್ಲಿ, ನೀವು ಗೃಹಿಣಿಯಾಗಿ ಮನೆಯಲ್ಲೇ ಇದ್ರೂ ಕೂಡ ಪ್ರತಿಯೊಬ್ಬರನ್ನು ಆತನು ಉಪಯೋಗಿಸ್ತಾನೆ. ವಾಕ್ಯದಲ್ಲಿ ಆತನನ್ನು ಪ್ರತಿದಿನ ಭೇಟಿಯಾಗಿರಿ. ಇದು ನಮ್ಮ ಸಮಯವಾಗಿದೆ. ಆತನು ಹೇಳಿದ್ದನ್ನು ಮಾಡ್ರಿ, ಜೀವನದಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ತಂದೆಯೇ, ನಮ್ಮನ್ನು ಅವನ ಕೈಯಲ್ಲಿ ಅರ್ಪಿಸ್ಕೊಡ್ತಿದ್ದೀವಪ್ಪ. ಪ್ರತಿಯೊಬ್ಬರ ಮೇಲೆ ನೂತನ ತೈಲವನ್ನು ಇಟ್ಟಿದ್ದೀವಿ. ಸ್ತೋತ್ರ ಸ್ವಾಮಿ. ಇಂದಿನಿಂದ ನಾವು ಹೋಗುವಾಗ ಇದ್ದ ಹಾಗೆ ನಾವು ಇರುವುದಿಲ್ಲ, ನಿಜವಾಗಿಯೂ ಒಂದು ನೂತನ ವರ್ಷದಲ್ಲಿ ನೂತನ ಪ್ರಕಟಣೆ ಹೊಂದಿಕೊಂಡವರಾಗಿ ನಾವು ಮುಂದಕ್ಕೆ ಸಾಗ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಂಡಿದ್ದೇವೆ. ಸಭೆ ಎಲ್ಲರೂ ಗಟ್ಟಿಯಾಗಿ ಸೇರಿ ಆಮೆನ್. ಜೋರಾಗಿ ಆತನಿಗೆ ಒಂದು ಚಪ್ಪಾಳೆ ಕಾಣಿಕೆಯನ್ನು ತಟ್ಟುತ್ತಾ ನಾವೆಲ್ಲರೂ ಕೂತ್ಕೊಳ್ಳೋಣ. ಜೋರಾಗಿ ಜೋರಾಗಿ ಜೋರಾಗಿ.